ಆತ್ಮೀಯ ಸ್ಪರ್ಧಾರ್ಥಿ ಮಿತ್ರರೇ, ಭೀಮಗೊಂಡ ಬ್ರದರ್ ಮಾಡುವ ನಮಸ್ಕಾರಗಳು. ಕಳೆದ ತರಗತಿಯಲ್ಲಿ ಕೆಲವಷ್ಟು ಪ್ರಶ್ನೆಗಳ ಬಗ್ಗೆ ನಾವು ಚರ್ಚೆಯನ್ನು ಮಾಡಿದ್ದೀವಿ ಅಂತಕ್ಕಂಥದ್ದು. ಇವತ್ತಿನ ತರಗತಿಯಲ್ಲಿ PDO ಆಗಿರ್ಬೋದು, ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು ಹಾಗೂ ಇತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಟಾಪ್ 10 ಪ್ರಶ್ನೋತ್ತರಗಳನ್ನು ಸರಣಿ ಮಾಲೆ 1 ಅಂತಕ್ಕಂಥದ್ದು ಕ್ವಿಕ್ಕಾಗಿ ಇವತ್ತಿನ ದಿನದಲ್ಲಿ ತರಗತಿಯಲ್ಲಿ ರಿವಿಷನ್ ಮಾಡೋಣ ಅಂತಕ್ಕಂಥದ್ದು. ಆತ್ಮೀಯ ಸ್ಪರ್ಧಾರ್ಥಿ ಬಂಧುಗಳೇ, ಇಲ್ಲಿ ಜ್ಞಾನ ಅಂತಕ್ಕಂಥದ್ದು ಒಂದೇ ದಿನ ಅಥವಾ ಒಂದೇ ಗಂಟೆಯಲ್ಲಿ ಒಂದೇ ದಿನ ಓದಿ ಬರ್ತಕ್ಕಂಥದ್ದಲ್ಲ ಅಂತಕ್ಕಂಥದ್ದು. ಹೌದಾ? ಈಗ ನಾವು ನೋಡ್ತೀವಿ ಏನು ಅಂತಂದ್ರೆ ತ್ರಿಕಾಲ ಜ್ಞಾನಿ ಅಂತ ಕರಿತೀವಿ. ಯಾರನ್ನಪ್ಪ ಅಂತ ಕೇಳಿದ್ರೆ ಇಲ್ಲಿ ಸರ್ವಜ್ಞ ಅಂತಕ್ಕಂಥದ್ದು. ಹೌದಾ? ಅವ್ನು ಎಷ್ಟು ಬರ್ದಾನಪ್ಪ ಅಂತ ಕೇಳಿದ್ರೆ ವಚನ ಇಲ್ಲಿ 300 ಕೋಟಿ 300 ಲಕ್ಷ 300 ಸಾವಿರ ಅಂದರೆ ಇಲ್ಲಿ ಪ್ರತಿಯೊಂದು ವಸ್ತುಗಳ ಮೇಲೆ ತೆಗೆದುಕೊಂಡ್ರೂ ಕೂಡ ಸರ್ವಜ್ಞ ಪ್ರತಿಯೊಂದು ವಚನವನ್ನು ಬರೆದಿದ್ದಾನೆ ಅಂತಕ್ಕಂಥದ್ದು. ಇದಕ್ಕೆ ಆತ ಪ್ರತಿಯೊಂದು ವಸ್ತುವಿನ ಮೇಲೆ ವಚನವನ್ನು ಬರೆದಿದ್ರು ಕೂಡ ತನಗೆ ಅಹಂ ಬರಬಾರ್ದು ಅಂತಕ್ಕಂಥದ್ದು ರೀತಿಯಲ್ಲಿ ಒಂದು ವಚನವನ್ನು ಹೇಳಿದ್ದಾನೆ ಅಂತಕ್ಕಂಥದ್ದು. ಅದು ಯಾವುದಪ್ಪ ವಚನ ಅಂತ ಕೇಳಿದ್ರೆ, ಸರ್ವಜ್ಞನೆಂಬುವನು ಗರ್ವದಿಂದಾದವನೇ ಸರ್ವರೊಳಗೊಂದೊಂದು ನುಡಿಗಲಿತು ವಿದ್ಯೆ ಪರ್ವತವಿಯಾದ ಸರ್ವಜ್ಞ ಅಂತಕ್ಕಂಥದ್ದು. ಸರ್ವಜ್ಞ ಅಂತಕ್ಕಂಥದ್ದು ಯಾವುದೋ ಒಂದು ಬುಕ್ಕು ಅಥವಾ ಒಬ್ಬರಿಂದ ತಿಳ್ಕೊಂಡ ಆಗಿಲ್ಲ ಅಂತಕ್ಕಂಥ, ಹಲವರಿಂದಲೂ ಒಂದು ನುಡಿಗಲಿತು ವಿದ್ಯೆ ಪರ್ವತವೇ ಆಗಿರ್ತಕ್ಕಂಥದ್ದು ಯಾರು ಅಂತಂದ್ರೆ ಸರ್ವಜ್ಞ ಅಂತಕ್ಕಂಥದ್ದು. ಇಲ್ಲಿ ವಿದ್ಯಾರ್ಥಿಗಳಾಗಿರ್ತಕ್ಕಂಥ ನಾವುಗಳು ಕೂಡ ಎಲ್ಲ ಮಾರ್ಗದರ್ಶಕರಿಂದಲೂ ಒಂದೊಂದು ನುಡಿಯನ್ನು ಅಥವಾ ಒಂದೊಂದು ಜ್ಞಾನವನ್ನು, ಒಂದೊಂದು ಪದಗಳನ್ನು ಅಥವಾ ಒಂದೊಂದು GK ನಾಲೆಜ್ಗಳನ್ನು ಕಲಿಯೋದ್ರ ಮೂಲಕ ಇವತ್ತಿನ ನಮ್ಮ ನಾಲೆಜನ್ನು ಕೂಡ ಉನ್ನತ ಮಟ್ಟದಲ್ಲಿ ಬೆಳೀಲಿ ಅಂತಕ್ಕಂಥದ್ದು, ಹೆಮ್ಮರವಾಗಿ ನಮ್ಮ ನಾಲೆಜು ಅಥವಾ ನಮ್ಮ ಜ್ಞಾನವು ಹೆಮ್ಮರವಾಗಿ ಬೆಳೀಲಿ ಅಂತಕ್ಕಂಥದ್ದನ್ನು ಆಶಿಸುತ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡೋಣ. ಪ್ರಶ್ನೆ ನಂಬರ್ 1 ಯಾವುದು ಅಂತಂದ್ರೆ ಗ್ರಾಮ ಪಂಚಾಯಿತಿಗಳ ಸ್ಥಾಪನೆಗೆ ಸಂಬಂಧಿಸಿದ ವಿಧಿ ಅಂತಕ್ಕಂಥದ್ದು. ಯಾವುದು? ಗ್ರಾಮ ಪಂಚಾಯಿತಿಗಳ ಸ್ಥಾಪನೆಗೆ ಸಂಬಂಧಿಸಿದ ವಿಧಿ ಅಂತಕ್ಕಂಥದ್ದು. ಯಾವುದು ಅಂತಂದ್ರೆ ಇಲ್ಲಿ ಎ 47ನೇ ವಿಧಿ, ಬಿ 48ನೇ ವಿಧಿ, ಸಿ 50ನೇ ವಿಧಿ, ಡಿ 40ನೇ ವಿಧಿ ಅಂತಕ್ಕಂಥದ್ದು. ಹೌದಾ? ಇಲ್ಲಿ ತಮ್ಮ ಗಮನಕ್ಕೆ ಬಂದಿರಬಹುದು ಯಾವುದು ಅಂತಂದ್ರೆ ಗ್ರಾಮ ಪಂಚಾಯಿತಿಗಳ ಸ್ಥಾಪನೆ ಅಂತಕ್ಕಂಥದ್ದು. ಗ್ರಾಮ ಪಂಚಾಯಿತಿಗಳ ಸ್ಥಾಪನೆ ಅಂತಂದ್ರೆ ಇಲ್ಲಿ ನಾವು ನೋಡ್ತೀವಿ ಯಾವುದು ಅಂದ್ರೆ ಡಿ ಉತ್ತರ ಅಂತಕ್ಕಂಥದ್ದು. ಹೌದಾ? 40ನೇ ವಿಧಿ ಅಂತಕ್ಕಂಥದ್ದು. ಹೌದಾ? ಇದರ ಸಂಬಂಧಪಟ್ಟಂತೆ ನೋಡಿದ್ರೆ 40ನೇ ವಿಧಿ ಇದೊಂದು ಕ್ವಶನ್ ಆಕೈತಿ. 40ನೇ ವಿಧಿ ಈ ಕೆಳಗಿನೊಳಗಲ್ಲಿ ಬರುತ್ತದೆ ಅಂತಕ್ಕಂಥದ್ದು. ಹೌದಾ? ಯಾವುದು ಅಂತಂದ್ರೆ ಇಲ್ಲಿ ಭಾಗ 2 ಪೌರತ್ವ, ಆಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಭಾಗ 3 ಮೂಲಭೂತ ಹಕ್ಕುಗಳು, ಭಾಗ 4 ರಾಜ್ಯ ನಿರ್ದೇಶಕ ತತ್ವಗಳು, ಆಮೇಲೆ ಭಾಗ 4 ಇನ್ನೊಂದು ಯಾವುದು ಅಂತಂದ್ರೆ ಇಲ್ಲಿ ಮೂಲಭೂತ ಕರ್ತವ್ಯಗಳು ಅಂತಕ್ಕಂಥದ್ದು. ಹೌದಾ? ಈ ಗ್ರಾಮ ಪಂಚಾಯತಿಗಳ ಸ್ಥಾಪನೆ ಅಂತಕ್ಕಂಥದ್ದು ಬಂದಾಗ 40ನೆಯ ಭಾಗ ಎಷ್ಟನೆಯ ಭಾಗದಲ್ಲಿ ಬರುತ್ತದೆ ಅಂತಂದ್ರೆ ಇದು 4ನೆಯ ಭಾಗದಲ್ಲಿ ಬರುತ್ತದೆ ಅಂತಕ್ಕಂಥದ್ದು. ಹೌದಾ? 4ನೆಯ ಭಾಗ ಎದರ ಬರುತ್ತೀರಿ ಅಂತಂದ್ರೆ ಇದು ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಬರುತ್ತದೆ ಅಂತಕ್ಕಂಥದ್ದು. ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಯಾವ ಬರುತ್ತೆ ಅಂತಂದ್ರೆ 40ನೇ ವಿಧಿ. ಈ ರಾಜ್ಯ ನಿರ್ದೇಶಕ ತತ್ವಗಳನ್ನು ಯಾವ ದೇಶದಿಂದ ಎರವಲು ಪಡೆದುಕೊಳ್ಳಲಾಗಿದೆ ಅಂತಂದ್ರೆ ಇಲ್ಲಿ ಐರಿಷ್ ದೇಶದಿಂದ ಅಂತಕ್ಕಂಥದ್ದು. ಯಾವ ದೇಶ ರೀ? ಐರಿಷ್ ದೇಶದಿಂದ ಎರವಲು ಪಡೆದುಕೊಳ್ಳಲಾಗಿದೆ ಅಥವಾ ಐರ್ಲೆಂಡ್ ಅಂತಲೂ ಕೂಡ ಕರಿತೀವಿ ಅಂತಕ್ಕಂಥ. ಸಾಮಾನ್ಯವಾಗಿ ನೋಡ್ತೀವಿ ನಾವು 47ನೇ ವಿಧಿ ಏನು ಹೇಳ್ದತ್ತಪ್ಪ, ಇದು ಕೂಡ ಗೊತ್ತಿರಬೇಕು. ಮದ್ಯಪಾನವನ್ನು ನಿಷೇಧ ಮಾಡುವುದು ಅಂತಕ್ಕಂಥ. ಮದ್ಯಪಾನ ಅಂದ್ರೆ ಗೊತ್ತಾಗೈತೆ. ಹೌದಾ? ಇದು ಹೇಳುವಂತ ಅವಶ್ಯಕತೆ ಇಲ್ಲ. ಹೌದಾ? ಮಾದಕ ದ್ರವ್ಯಗಳನ್ನು ನಿಷೇಧ ಮಾಡುವುದು ಅಥವಾ ಮದ್ಯಪಾನವನ್ನು ನಿಷೇಧ ಮಾಡೋದು 47ನೇ ವಿಧಿ ಅಂತಕ್ಕಂಥದ್ದು. 48ನೇದು ಏನು ಹೇಳ್ತಿ ಅಂತ ಕೇಳಿದ್ರೆ ಇಲ್ಲಿ ಗೋಹತ್ಯೆ ನಿಷೇಧ ಅಂತ ಹೇಳುತ್ತೆ. ಅವ್ರಿಗೆ ಗೋಹತ್ಯೆ ನಿಷೇಧ ಅಥವಾ ಇನ್ನೊಂದು ಏನು ಅಂತಂದ್ರೆ ಇಲ್ಲಿ ಕೃಷಿ ಮತ್ತು ಪಶುಸಂಗೋಪನೆ ವೈಜ್ಞಾನಿಕವಾಗಿ ಅಭಿವೃದ್ಧಿಪಡಿಸುವುದು ಅಂತಕ್ಕಂಥದ್ದು. ಕೃಷಿ ಮತ್ತು ಪಶುಸಂಗೋಪನೆಯನ್ನು ವೈಜ್ಞಾನಿಕವಾಗಿ ಅಭಿವೃದ್ಧಿಪಡಿಸುವುದು. ಇನ್ನೊಂದು ಯಾವುದು ಅಂತಂದ್ರೆ ಇಲ್ಲಿ ಗೋಹತ್ಯೆ ನಿಷೇಧ ಮಾಡುವುದು ಅಂತಕ್ಕಂಥದ್ದು. ಆಮೇಲೆ 50ನೇ ವಿಧಿ ಏನು ಹೇಳತ್ತಿ ಅಂತ ಕೇಳಿದ್ರೆ ಇಲ್ಲಿ ಕಾರ್ಯಾಂಗದಿಂದ ನ್ಯಾಯಾಂಗವನ್ನು ಬೇರ್ಪಡಿಸುವುದು ಅಂತಕ್ಕಂಥದ್ದು. ಕಾರ್ಯಾಂಗದಿಂದ ನ್ಯಾಯಾಂಗವನ್ನು ಬೇರ್ಪಡಿಸುವುದು ಯಾವುದು ಅಂತಂದ್ರೆ ಇಲ್ಲಿ 50ನೇ ವಿಧಿ ಅಂತಕ್ಕಂಥದ್ದು. ಹೌದಾ? ಇಷ್ಟು ಏನಪ್ಪಾ ಅಂತಂದ್ರೆ ಇಲ್ಲಿ ನಾವು ಈ 1ನೇ ಪ್ರಶ್ನೆಗೆ ಸಂಬಂಧಪಟ್ಟಂತೆ ವಿವರಣೆಯನ್ನು ನೋಡ್ತೀವಿ ಅಂತಕ್ಕಂಥದ್ದು. ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಐತಿಹಾಸಿಕ 73 ಮತ್ತು 74ನೇ ಅಮೆಂಡ್ಮೆಂಟ್ ಆಕ್ಟ್ಗೆ ಡ್ಯಾಶ್ಗೆ ಸಂಬಂಧಿಸಿದೆ ಅಂತಕ್ಕಂಥದ್ದು. ಹೌದಾ?
ಐತಿಹಾಸಿಕ 73 ಮತ್ತು 74ನೇ ಅಮೆಂಡ್ಮೆಂಟ್ ಆಕ್ಟ್ ಡ್ಯಾಶ್ ಡ್ಯಾಶ್ಗೆ ಸಂಬಂಧಿಸಿದೆ. ಇಲ್ಲಿ ಯಾವುದು ಉತ್ತರ ಅನ್ನೋಕ್ಕಿಂತ ಮೊದಲು ನೋಡೋಣ. ಒಂದೇದು ಇಲ್ಲಿ ಯಾವುದು ಅಂದ್ರೆ ಸ್ಥಳೀಯ ಸರ್ಕಾರ ಅಂತಕ್ಕಂಥದ್ದು. ಬಿ ವಿರೋಧಿ ಪಕ್ಷಾಂತರ ತುರ್ತು ನಿಬಂಧನೆಗಳು. ಸಿ ಸಂವಿಧಾನವನ್ನು ತಿದ್ದುಪಡಿ ಮಾಡಲು. ಡಿ ಯಾವುದು ಅಂತಂದ್ರೆ ಸಂಸದೀಯ ಅಧಿಕಾರಿಗಳು ಅಂತೇಳಿ. ಇಲ್ಲಿ ಉತ್ತರ ಯಾವುದು ಅಂತಂದ್ರೆ ಇಲ್ಲಿ ಸ್ಪರ್ಧಾರ್ಥಿಗಳಿಗೆ ಗೊತ್ತಾಗಿರ್ಬೋದು, ನಿಮಗೂ ಕೂಡ ಉತ್ತರ ಯಾವುದು ಅಂದ್ರೆ ಇಲ್ಲಿ ಎ ಅಂತಕ್ಕಂಥದ್ದು ಯಾವುದು ಸ್ಥಳೀಯ ಸರ್ಕಾರ ಅಂತಕ್ಕಂಥದ್ದು. ಹೌದಾ, ಸ್ಥಳೀಯ ಸರ್ಕಾರ ಅಂತೇಳಿ. ಇಲ್ಲಿ ನಾವು ನೋಡ್ತೀವಿ 73 ಅಂತ ಬಂದಾಗ ಸ್ವಲ್ಪ ಇದ್ರ ಬಗ್ಗೆ ನೋಡೋಣ. 73 ಮತ್ತು 74 ಅಂತಕ್ಕಂಥದ್ದು. ಹೌದಾ, 73 ಅಂತ ಬಂದಾಗ ಇದನ್ನ ನಾವು ಏನಂತಂದ್ರೆ ಪಂಚಾಯತ್ ರಾಜ್ ಸಂಸ್ಥೆ ಅಂತ ಕರಿತೀವಿ ನಾವು. ಪಂಚಾಯತ್ ರಾಜ್ ವ್ಯವಸ್ಥೆ. ಪಂಚಾಯತ್ ರಾಜ್ ವ್ಯವಸ್ಥೆ. ಪಂಚಾಯತ್ ರಾಜ್ ವ್ಯವಸ್ಥೆ ಅಂತಕ್ಕಂಥದ್ದು ಏನು ಅಂತಂದ್ರೆ ಇಲ್ಲಿ 73ನೇದು. ಇಲ್ಲಿ 73ನೇ ಪಂಚಾಯತ್ ರಾಜ್ ವ್ಯವಸ್ಥೆ ಎದರೊಳಗೆ ಬರುತ್ತೆ ಅಂತಂದ್ರೆ ಇದು ಯಾವ ವರ್ಷದಲ್ಲಿ ಜಾರಿಗೆ ಬಂತು ಅಂತಂದ್ರೆ ಇದು ಈ ಪಂಚಾಯತ್ ರಾಜ್ ವ್ಯವಸ್ಥೆ 1993 ಏಪ್ರಿಲ್ 24ರಂದು ಏನಾಯಿತು ಅಂತಂದ್ರೆ ಇದು ಜಾರಿಗೆ ಬಂತು ಅಂತಕ್ಕಂಥದ್ದು. 73ನೇ ಅಮೆಂಡ್ಮೆಂಟ್ ಅಥವಾ 73ನೇ ತಿದ್ದುಪಡಿ ಕಾಯ್ದೆ ಅಂತ ಕರಿತೀವಿ ನಾವು. ತಿದ್ದುಪಡಿ ಕಾಯ್ದೆ 1992. 73ನೇ ಪಂಚಾಯತ್ ತಿದ್ದುಪಡಿ ಕಾಯ್ದೆ 1992. ಇದು ಯಾವಾಗ ಜಾರಿಗೆ ಬಂತು ಅಂದ್ರೆ 93ರಲ್ಲಿ ಜಾರಿಗೆ ಬಂತು ಅಂತಕ್ಕಂಥದ್ದು. ಹೌದಾ, ಇದರ ಪ್ರಯುಕ್ತವಾಗಿ 24ನೇ ತಾರೀಕಿನಂದು ಅಥವಾ 24ನೇ ದಿನಾಂಕದಂದು ಏನಂತ ಆಚರಣೆ ಮಾಡ್ತೀವಿ ಅಂದ್ರೆ ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನ ಅಂತೇಳಿ ಮಾಡ್ತೀವಿ ನಾವು. ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನ ಅಂತಕ್ಕಂಥದ್ದು ಆಚರಣೆ ಮಾಡ್ತೀವಿ. ಯಾವುದು ಅಂದ್ರೆ 24ನೇ ಅಂತೇಳಿ. ಇದನ್ನ ಯಾರು ಮಾಡಿದ್ರು ಅಂತಂದ್ರೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಮಾಡಿದ್ರು ಅಂತಕ್ಕಂಥದ್ದು. ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಏನು ಮಾಡಿದ್ರು ಅಂತಂದ್ರೆ ಇಲ್ಲಿ ಪಂಚಾಯತ್ ರಾಜ್ ದಿನ ಅಂತಕ್ಕಂಥದನ್ನ ಆಚರಣೆ ಮಾಡಿದ್ರು. 2010ರಿಂದ ಪ್ರಾರಂಭಗೊಂಡಿತ್ತು ಅಂತಕ್ಕಂಥದ್ದು. 2010ರಂದು ಪ್ರಾರಂಭಗೊಂಡಿತ್ತು ಅಂತಕ್ಕಂಥದ್ದು ಯಾವುದು ಪಂಚಾಯತ್ ರಾಜ್ ವ್ಯವಸ್ಥೆ ಅಂತಕ್ಕಂಥ. ಹಾಗಾದ್ರೆ ಈ ಪಂಚಾಯತ್ ರಾಜ್ ವ್ಯವಸ್ಥೆ ಅಂತಕ್ಕಂಥದ್ದು ಪಂಚಾಯತಿಗಳು ಅಂತಕ್ಕಂಥದ್ದು ಬಂದಾಗ ಎಷ್ಟನೇ ಭಾಗದಲ್ಲಿ ಬರುತ್ತದೆ ಅಂತ ಕೇಳಿದ್ರೆ ಇದು 9ನೇ ಭಾಗದಲ್ಲಿ ಬರುತ್ತದೆ ಅಂತಕ್ಕಂಥದ್ದು. ಎಷ್ಟನೇ ಭಾಗ ರೀ ಅಂತಂದ್ರೆ ಇದು ಭಾಗ 9ರಲ್ಲಿ ಬರುತ್ತದೆ. ಆಮೇಲೆ ಎಷ್ಟನೇ ಅನುಸೂಚಿಯಲ್ಲಿ ಪಂಚಾಯತ್ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಬರುತ್ತದೆ ಅಂದ್ರೆ ಇಲ್ಲಿ 11ನೇ ಅನುಸೂಚಿಯಲ್ಲಿ ಅಂತೇಳಿ. 11ನೇ ಅನುಸೂಚಿ ಅಂತೇಳಿ ನೋಡ್ಲಿ. ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ 9ನೇ ಭಾಗದಲ್ಲಿ ಬರುತ್ತದೆ. 10ನೇ ಅನುಸೂಚಿಯಲ್ಲಿ ಏನು ಬರುತ್ತೆ ಅಂದ್ರೆ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ. ಟೋಟಲ್ ಭಾಗಗಳು ಎಷ್ಟು ಬರ್ತಾವ್ರಿ? 25 ಭಾಗಗಳಲ್ಲಿ 9ನೇ ಭಾಗ ಪಂಚಾಯತ್ ವ್ಯವಸ್ಥೆ. ಟೋಟಲ್ ಅನುಸೂಚಿ ಎಷ್ಟು ಬರ್ತಾವ್ರಿ ಅಂತಂದ್ರೆ ಇಲ್ಲಿ 12 ಅನುಸೂಚಿ ಬರ್ತಾವ. 12 ಅನುಸೂಚಿಯಲ್ಲಿ 11ನೇ ಅನುಸೂಚಿಗೆ ಏನು ಮಾಡಿದೆ ಅಂತಂದ್ರೆ ಇಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಸೇರಿಸಲಾಗಿದೆ ಅಂತಕ್ಕಂಥದ್ದು. ಇದು ಕೂಡ 24ನೇ ತಾರೀಕು ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನ ಅಂತೇಳಿ ಆಚರಣೆ ಮಾಡುತ್ತೇವೆ. ಇದನ್ನ ಆಚರಣೆ ಮಾಡುವಂತ ಸಂದರ್ಭದಲ್ಲಿ ಅಥವಾ ಇದನ್ನ ಘೋಷಣೆ ಮಾಡಿದವರು ಯಾರು ಅಂತಂದ್ರೆ ಡಾಕ್ಟರ್ ಮನಮೋಹನ್ ಸಿಂಗ್ ಅಂತಕ್ಕಂಥದ್ದು. ಯಾವ ವರ್ಷದಲ್ಲಿ ಘೋಷಣೆ ಮಾಡಿದ್ರು ಅಂತಂದ್ರೆ 2010 ಏಪ್ರಿಲ್ 24ರಂದು ಘೋಷಣೆ ಮಾಡಿದ್ರು ಅಂತಕ್ಕಂಥದ್ದು. ಹೌದಾ, ಆಮೇಲೆ ಇಲ್ಲಿ ನಾವು ನೋಡ್ತೀವಿ ಏನು ಅಂತಂದ್ರೆ ಇಲ್ಲಿ ವಿಧಿಗಳು ಅಂತಕ್ಕಂಥದ್ದು ಬಂದಾಗ ವಿಧಿಗಳು ಅಂತೇಳಿ. ಹೌದಾ, 243ರಿಂದ 243 ತನಕ ಏನ್ ಮಾಡ್ತಾವ ಅಂತಂದ್ರೆ ಇಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ. ಹೌದಾ, ಗ್ರಾಮ ಪಂಚಾಯತಿ ಸಂಬಂಧಪಟ್ಟಂತೆ 243ರಿಂದ 243 ತನಕ ಏನಕ್ಕಾವ ಅಂದ್ರೆ ಬರುತ್ತವೆ ಅಂತಕ್ಕಂಥದ್ದು. ಹೌದಾ, ಆಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದು ಅಂದ್ರೆ ಇಲ್ಲಿ 74ನೇದೊಂದು ನೋಡ್ತೀವಿ ನಾವು. 74ನೇದ್ದು ಅಂತಕ್ಕಂಥದ್ದು 74ನೇ ಇದು 74ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 1993 ಇದು. ಹೌದಾ, 74ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 92 ಅಂತಕ್ಕಂಥ. ಇದು ಯಾವಾಗ ಜಾರಿಗೆ ಬಂತಪ್ಪ ಅಂದ್ರೆ ಇದಕ್ಕೆ ಮುನ್ಸಿಪಾಲಿಟಿ 74ನೇದು ಏನು ಹೇಳುತ್ತೆ ಅಂತಂದ್ರೆ ಇಲ್ಲಿ ಮುನ್ಸಿಪಾಲಿಟಿಗಳು ಅಂತೇಳಿ. ಮುನ್ಸಿಪಾಲಿಟಿಗಳು ಈ ಮುನ್ಸಿಪಾಲಿಟಿಗಳು ಅಂತಕ್ಕಂಥದ್ದು ಬಂದಾಗ ಕನ್ನಡದಾಗ ನಾವು ಇದಕ್ಕೆ ಏನಂತ ಕರಿತೀವಿ ಅಂದ್ರೆ ನಗರ ಸಭೆಗಳು ಅಂತ ಕರಿತೀವಿ. 74ನೇದಕ್ಕೆ ಸಂಬಂಧಪಟ್ಟೈತಪ್ಪ ಅಂತ ಕೇಳಿದ್ರೆ ಇಲ್ಲಿ ನಗರ ಸಭೆಗಳು ಅಂತಕ್ಕಂಥದ್ದು. ಹೌದಾ, ಈ ಮುನ್ಸಿಪಾಲಿಟಿಗಳು ಅಂತಕ್ಕಂಥದ್ದು ಬಂದಾಗ ಇದು ಯಾವಾಗ ಜಾರಿಗೆ ಬಂತಪ್ಪ? ಇದು ಈ 74ನೇ ತಿದ್ದುಪಡಿ ಕಾಯ್ದೆ 1992
74ನೇ ತಿದ್ದುಪಡಿ ಕಾಯ್ದೆ 1992. ಇದು ಯಾವಾಗ ಜಾರಿಗೆ ಬಂತು ಅಂತಂದ್ರೆ ಇಲ್ಲಿ ನಾವು ನೋಡ್ತೀವಿ, ಇದು ಕೂಡ 1993 ಜೂನ್ 1ನೇ ತಾರೀಕು ಜಾರಿಗೆ ಬಂತಿದೆ. ಯಾವುದು 74ನೇ ತಿದ್ದುಪಡಿ ಕಾಯ್ದೆ ಯಾವಾಗ ಜಾರಿಗೆ ಬಂತು ಅಂತಂದ್ರೆ ಇಲ್ಲಿ 1993 ಜೂನ್ 1ನೇ ತಾರೀಕು ಜಾರಿಗೆ ಬಂತು. 1993 ಆಮೇಲೆ ಏಪ್ರಿಲ್ 24ನೇ ಜಾರಿಗೆ ಬಂದ್ರೆ ಇದು 1993 ಜೂನ್ 1ರಂದು ಜಾರಿಗೆ ಬಂತು ಅಂತಕ್ಕಂಥ ಯಾವುದು ಮುನ್ಸಿಪಾಲ್ಟಿಗಳು ಅಂತಕ್ಕಂಥದ್ದು. ಹಾಗಾದ್ರೆ ಇದು ಪಂಚಾಯತಿಗಳು ಅಂತಕ್ಕಂಥ ಎಷ್ಟನೇ ಭಾಗ 9ನೇ ಭಾಗದಾಗ ಸೇರಿಸಿದ್ದೀವಿ. ಇನ್ನು ಮುನ್ಸಿಪಾಲ್ಟಿಗಳು ಅಥವಾ ನಗರಸಭೆಗಳು ಅಂತಕ್ಕಂಥದ್ದು ಎಷ್ಟನೇ ಭಾಗದಲ್ಲಿ ಸೇರಿಸಲಾಗಿದೆ ಅಂತಂದ್ರೆ 9A ಭಾಗದಲ್ಲಿ ಸೇರಿಸಲಾಗಿದೆ. 9A ಭಾಗ ಅಂತಕ್ಕಂಥದ್ದು. ಹಾಗಾದ್ರೆ 9A ಭಾಗ ಅಂದ್ರೆ ಅಲ್ಲಿ ಪಂಚಾಯತಿಗಳು ಅಂತ ಬಂದಾಗ 11ನೇ ಅನುಸೂಚಿಯಲ್ಲಿ ಸೇರಿಸಿದ್ದೀವಿ. ಇಲ್ಲಿ ಎಷ್ಟನೇ ಅನುಸೂಚಿಯಲ್ಲಿ ಸೇರಿಸಲಾಗಿದೆ ಅಂತ ಕೇಳಿದ್ರೆ ಇಲ್ಲಿ 12ನೇ ಅನುಸೂಚಿಯಲ್ಲಿ ಸೇರಿಸಲಾಗಿದೆ ಅಂತಕ್ಕಂಥದ್ದು. 12ನೇ ಅನುಸೂಚಿ ಅಂತೇಳಿ, ಹೌದಾ? 12ನೇ ಅನುಸೂಚಿಯಲ್ಲಿ ಸೇರಿಸಲಾಗಿದೆ ಅಂತೇಳಿ. ಇನ್ನು ವಿಧಿಗಳು ಅಂತ ಬಂದಾಗ ಇಲ್ಲಿ 243 ಪಿದಿಂದ 243 ZG ವರೆಗೆ ಏನು ಮಾಡಲಾಗಿದೆ ಅಂತಂದ್ರೆ ಇಲ್ಲಿ ಮುನ್ಸಿಪಾಲ್ಟಿಗೆ ಸಂಬಂಧಪಟ್ಟಂತೆ ವಿಧಿಗಳನ್ನು ನೋಡಲಾಗುತ್ತದೆ ಅಂತಕ್ಕಂಥದ್ದು. 243 ಪಿದಿಂದ 243 ZG ವರೆಗೆ ಇಲ್ಲಿ ವಿವರಿಸಲಾಗಿದೆ ಅಂತಕ್ಕಂಥದ್ದು, ಹೌದಾ? ಇಷ್ಟು ಏನಪ್ಪಾ ಅಂತಂದ್ರೆ ನೋಡಬಹುದು. ನಾವು ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ನಾವು ಇನ್ನೂ ಕೂಡ ನೋಡಬಹುದು. ಏನು ಅಂತಂದ್ರೆ ಮೊಟ್ಟ ಮೊದಲ ಬಾರಿಗೆ ಪಂಚಾಯತನ್ನು ಎಲ್ಲಿ ಸ್ಥಾಪಿಸಲಾಯಿತು, ಯಾವ ರಾಜ್ಯದಲ್ಲಿ ಸ್ಥಾಪಿಸಲಾಯಿತು ಅಂತ ಕೇಳಿದ್ರೆ ರಾಜಸ್ಥಾನದಲ್ಲಿ ಅಂತಕ್ಕಂಥದ್ದು, ಹೌದಾ? ಇದು ಕೂಡ ನಮಗೆ ಗೊತ್ತಿರಬೇಕು. ಮೊಟ್ಟ ಮೊದಲಿಗೆ ಪಂಚಾಯತ್ ವ್ಯವಸ್ಥೆಯನ್ನ ಯಾವ ರಾಜ್ಯದಲ್ಲಿ ಸ್ಥಾಪಿಸಲಾಯಿತು ಅಂತಂದ್ರೆ ಇದನ್ನ ರಾಜಸ್ಥಾನ ಅಂತಕ್ಕಂಥದ್ದು, ಹೌದಾ? ಇಲ್ಲಿ ರಾಜಸ್ಥಾನದಲ್ಲಿ ಏನು ಅಂತಂದ್ರೆ ಇಲ್ಲಿ ನಾಗೋರ್ ಅಂತಕ್ಕಂಥ ಸ್ಥಳದಲ್ಲಿ, ಯಾವ ಸ್ಥಳದಲ್ಲಿ ಅಂದ್ರೆ ನಾಗೋರ್ ಅಂತಕ್ಕಂಥ ಸ್ಥಳದಲ್ಲಿ 1959 ಅಕ್ಟೋಬರ್ 2ರಂದು, ಹೌದಾ? ರಾಜಸ್ಥಾನದ ನಾಗೋರ್ ಎಂಬಲ್ಲಿ 1959 ಅಕ್ಟೋಬರ್ 2ರಂದು ಏನು ಮಾಡಲ್ಲ, ಜವಾಹರ್ ನೆಹರು, ಶ್ರೀ ಜವಾಹರ್ ಲಾಲ್ ನೆಹರು ಅವರು ಏನು ಮಾಡಲಾಯಿತು ಅಂತಂದ್ರೆ ಇಲ್ಲಿ ಸ್ಥಾಪನೆ ಮಾಡಿದ್ರು ಅಂತಕ್ಕಂಥದ್ದು, ಹೌದಾ? ಆಮೇಲೆ ಪಂಚಾಯತ್ ರಾಜ್ ವ್ಯವಸ್ಥೆನ ಸ್ಥಾಪನೆ ಮಾಡಿದ ಮೊದಲ ರಾಜಸ್ಥಾನ ಅಂದ್ರೆ ಎರಡನೇ ರಾಜ್ಯ ಯಾವುದು ಅಂತಂದ್ರೆ ಪಂಚಾಯತ್ ರಾಜ್ ವ್ಯವಸ್ಥೆನ ಅಳವಡಿಸಿಕೊಂಡ ಎರಡನೇ ರಾಜ್ಯ ಯಾವುದು ಅಂದ್ರೆ AP ಅಂದ್ರೆ ಆಂಧ್ರ ಪ್ರದೇಶ ಅಂತಕ್ಕಂಥದ್ದು. ಆಂಧ್ರ ಪ್ರದೇಶ ಅಂತೇಳಿ, ಆಂಧ್ರ ಪ್ರದೇಶ್, ಹೌದಾ? ಇಷ್ಟ ಏನಪ್ಪಾ ಅಂತಂದ್ರೆ ಇನ್ನೊಂದು ಕೂಡ ನೋಡ್ಬೋದು ನಾವಿಲ್ಲಿ ಏನಂತಂದ್ರೆ ಇಲ್ಲಿ ಮುನ್ಸಿಪಾಲ್ಟಿಗಳ ಬಗ್ಗೆ ಲಾರ್ಡ್ ರಿಪ್ಪನ್ ಅವರು ಘೋಷಣೆ ಮಾಡಿದ್ರಿಂದ, ಹೌದಾ? ಅದಕ್ಕೆ ಇಲ್ಲಿ ನಾವೇನಂದ್ರೆ ಸ್ಥಳೀಯ ಸರ್ಕಾರದ ಮ್ಯಾಗ್ನಾ ಕಾರ್ಟ್ಗಳು ಅಂತ ಕರಿತೀವಿ ನಾವು, ಹೌದಾ? ಮುನ್ಸಿಪಾಲ್ಟಿಗಳನ್ನು ಏನಂತ ಕರಿತೀವಿ ಅಂತಂದ್ರೆ ಸ್ಥಳೀಯ ಸರ್ಕಾರದ ಮ್ಯಾಗ್ನಾ ಕಾರ್ಟ್ಗಳು ಅಂತೇಳಿ ಮುನ್ಸಿಪಾಲ್ಟಿಯನ್ನ ಕರಿತೀವಿ ಅಂತಕ್ಕಂಥದ್ದು. ಇನ್ನೊಂದು ಸ್ಥಳೀಯ ಸರ್ಕಾರದ ಪಿತಾಮಹ ಅಂತ ಕರಿತೀವಿ. ಯಾರನ್ನ ಕರಿತೀವಿ ಅಂತಂದ್ರೆ ಲಾರ್ಡ್ ರಿಪ್ಪನ್ ಅವರನ್ನ ಕೂಡ ನಾವು ಕರಿತೀವಿ ಅಂತಕ್ಕಂಥದ್ದು. ಲಾರ್ಡ್ ರಿಪ್ಪನ್ ಅಂತಕ್ಕಂಥದ್ದು, ಅವಲ್ಲ? ಲಾರ್ಡ್ ರಿಪ್ಪನ್ ಅವರು ಸ್ಥಳೀಯ ಸರ್ಕಾರದ ಪಿತಾಮಹ. ಮುನ್ಸಿಪಾಲ್ಟಿಗಳನ್ನು ಇದನ್ನ ನೆನಪಿಟ್ಕೋಬೇಕು. ಮುನ್ಸಿಪಾಲ್ಟಿಗಳನ್ನ ನಾವು ಏನಂತ ಕರಿತೀವಿ ಅಂದ್ರೆ ಲಾರ್ಡ್ ರಿಪ್ಪನ್ ಅವರು ಘೋಷಣೆ ಮಾಡಿದ್ರು ಮುನ್ಸಿಪಾಲ್ಟಿಗಳ. ಇದನ್ನು ಘೋಷಣೆ ಮಾಡಿದಂಥ ಸಂದರ್ಭದಲ್ಲಿ ಇದನ್ನ ಸ್ಥಳೀಯ ಸರ್ಕಾರದ ಮ್ಯಾಗ್ನಾ ಕಾರ್ಟ್ಗಳು ಅಂತ ಕೂಡ ಕರಿತೀವಿ ಅಂತಕ್ಕಂಥದ್ದು. ಇಷ್ಟೇನಪ್ಪಾ ಅಂತಂದ್ರೆ ಇದು ಎರಡನೇ ಪ್ರಶ್ನೆಗೆ ಸಂಬಂಧಪಟ್ಟಂತೆ ವಿವರಣೆ ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಕರ್ನಾಟಕದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಂಬಂಧಿಸಿರದ ಅರ್ಥ ಮಾಡ್ಕೋಬೇಕಿಲ್ಲ. ಏನು ಅಂತಂದ್ರೆ ಇಲ್ಲಿ ಸಂಬಂಧಿಸಿರದ ಅಂತೇಳಿ, ಹೌದಾ? ಸಂಬಂಧಿಸಿರದ ಸಮಿತಿ ಯಾವುದು ಅಂತಕ್ಕಂಥದ್ದು. ಹಾಗಾದ್ರೆ ಇಲ್ಲಿ ಕರ್ನಾಟಕಕ್ಕೆ ಸಂಬಂಧಿಸಿದ್ದು ಯಾವುವು ಅಂತಕ್ಕಂಥದ್ದು, ಹೌದಾ? ಇಲ್ಲಿ ಒಂದೇದು ನೋಡ್ತೀವಿ, ವೆಂಕಟಪ್ಪ ಸಮಿತಿ 1950 ಅಂತಕ್ಕಂಥದ್ದು. ಚಂದ್ರಶೇಖರನ್ ಸಮಿತಿ ಅಂತ ಕರಿತೀವಿ 1954 ಅಂತಕ್ಕಂಥದ್ದು. ಕೊಂಡಜ್ಜಿ ಬಸಪ್ಪ ಸಮಿತಿ ಅಂತ ಕರಿತೀವಿ 1963 ಅಂತೇಳಿ. ಬಲವಂತ್ ಮೆಹ್ತಾ ಸಮಿತಿ ಅಂತ ಕರಿತೀವಿ 1957 ಅಂತಕ್ಕಂಥದ್ದು, ಹೌದಾ? ಇನ್ನೊಂದೇನು ಅಂತಂದ್ರೆ ಇಲ್ಲಿ ಇದನ್ನ ವೆಂಕಟಪ್ಪ ಸಮಿತಿ ಅಂತಕ್ಕಂಥದ್ದು ಬಂದಾಗ ವೆಂಕಟಪ್ಪ ಸಮಿತಿ, ಚಂದ್ರಶೇಖರನ್ ಸಮಿತಿ,
ಆಮೇಲೆ ಕೊಂಡಜ್ಜಿ ಬಸಪ್ಪ ಸಮಿತಿ ಅಂತ ಕರಿತೀವಿ. ಇವು ಮೂರುಗಳು ಕೂಡ ಏನಪ್ಪಾ ಅಂತಂದ್ರೆ ಇವು ಕರ್ನಾಟಕಕ್ಕೆ ಸಂಬಂಧಿಸಿದ ಸಮಿತಿಗಳು ಅಂತಕ್ಕಂಥದ್ದು ಕರಿತೀವಿ ನಾವು. ಹೌದಾ, ಮೂರು. ಆದ್ರೆ ಇಲ್ಲಿ ಸಂಬಂಧಿ ವಿಸರ್ಯ ಯಾವುದು ಅಂದ್ರೆ ಇಲ್ಲಿ ಬಲವಂತ ರಾಯ್ ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ. ಬಲವಂತ ರಾಯ್ ಅಂತ ಹೇಳಿ ಆಗ್ಬೇಕಿದು. ಬಲವಂತ ರಾಯ್ ಮೇತಾ ಸಮಿತಿ ಅಂತಕ್ಕಂಥದ್ದು ಇದು ಸಂಬಂಧಿಸಿರೋದು. ಇದು ಕೂಡ ಸಂಬಂಧಿಸಿಲ್ಲ ಪಂಚಾಯತಿಗೆ ಅಂತ ಕೇಳ್ಬೋದು. ಈ ಸೆಂಟ್ರಲ್ಗೆ ಸಂಬಂಧಪಟ್ಟಂತೆ ಯಾವ್ದು ಅಂದ್ರೆ ಬಲವಂತ ರಾಯ್ ಮೇತಾ ಸಮಿತಿ ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಅಪ್ಲೈ ಆಗುವ ಯಾವ ಅಂತಂದ್ರೆ ಇದು ವೆಂಕಟಪ್ಪ ಸಮಿತಿ 1950, ಚಂದ್ರಶೇಖರನ ಸಮಿತಿ 1954, ಕೊಂಡಜ್ಜಿ ಬಸಪ್ಪ ಸಮಿತಿ 1963 ಅಂತೇಳಿ ಈ ಮೂರು ಸಮಿತಿಗಳು ಏನಪ್ಪಾ ಅಂತಂದ್ರೆ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಿಸಿದ ಸಮಿತಿಗಳು ಅಂತ ಕರಿತೀವಿ ಅಂತಕ್ಕಂಥದ್ದು. ಹೌದಾ, ಹಾಗಾದ್ರೆ ಇಲ್ಲಿ ನಾವು ಇನ್ನೊಂದು ನೋಡಬಹುದು ಏನು ಅಂತಂದ್ರೆ ನಮ್ಮ ಕರ್ನಾಟಕ ರಾಜ್ಯದೊಳಗ ಪಂಚಾಯತಿ ವ್ಯವಸ್ಥೆಯನ್ನು ಯಾವಾಗ ಅಳವಡಿಸಿಕೊಂಡಿವಿ ಅಂತ ನೋಡಿದ್ರೆ, ಹೌದಾ, ಇಲ್ಲಿ ನೋಡ್ತೀವಿ ನಾವು 1983ರ ಕಾಯ್ದೆ, ಪಂಚಾಯತ್ ರಾಜ್ ಕಾಯ್ದೆ ಅಂತ ಕರಿತೀವಿ ನಾವು. ಕರ್ನಾಟಕ ಪಂಚಾಯತ್ ರಾಜ್ ಕಾಯ್ದೆ 1983, ಕರ್ನಾಟಕ ಪಂಚಾಯತ್ ರಾಜ್ ಕಾಯ್ದೆ 1983. ಇದು 1985ರಲ್ಲಿ ಜಾರಿಗೆ ಬಂತು ನಮ್ಮ ಕರ್ನಾಟಕದಲ್ಲಿ. ನಮ್ಮ ಕರ್ನಾಟಕದ ಪಂಚಾಯತ್ ವ್ಯವಸ್ಥೆ ಯಾವಾಗ ಜಾರಿಗೆ ಬಂತು? 1985. ಇಲ್ಲಿ ಯಾರ ಇದ್ರಪ್ಪ ಅಂತಂದ್ರೆ ರಾಮಕೃಷ್ಣ ಹೆಗಡೆ ಅವ್ರು ಇದ್ರು ಅಂತಕ್ಕಂಥ. ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಯಾರು ಅಂತಂದ್ರೆ ರಾಮಕೃಷ್ಣ ಹೆಗಡೆ ಅಂತ ಹೇಳಿ. ಹೌದಾ, ರಾಮಕೃಷ್ಣ ಹೆಗಡೆ ಅಂತಕ್ಕಂಥವ್ರು. ಆ ಸಂದರ್ಭದಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರು ಅಂತ ಕರಿತೀವಿ ನಾವು. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರು ಅಥವಾ ಪಂಚಾಯತ್ ಮಂತ್ರಿ ಯಾರಿದ್ರು ಅಂತ ಕೇಳಿದ್ರೆ ಅಲ್ಲಿ ಅಬ್ದುಲ್ ನಸೀರ್ ಸಾಬ್ ಇದ್ರು ಅಂತಕ್ಕಂಥದ್ದು. ಅಬ್ದುಲ್ ನಜೀರ್ ಸಾಬ್, ನಸೀರ್ ಅಲ್ಲ ನಜೀರ್ ಸಾಬ್ ಅಂತೇಳಿ. ನಜೀರ್ ಸಾಬ್, ಯಾ ಸಾಬ? ನಜೀರ್ ಸಾಬ್. ಆಮೇಲೆ ಅಬ್ದುಲ್ ನಜೀರ್ ಸಾಬ್ ಅಂತಕ್ಕಂಥವ್ರು ಇವರು ಏನು ಅಂತಂದ್ರೆ ಇಲ್ಲಿ ಈ ರೀತಿಲಿದ್ರು. ಆಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು 1993ರ ಪಂಚಾಯತ್ ರಾಜ್ ವ್ಯವಸ್ಥೆ ಜಾರಿಗೆ ಬಂದಂಥ ಸಂದರ್ಭದಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಗಳು ಯಾರಾಗಿದ್ರು ಅಂತಕ್ಕಂಥದ್ದು. ಅಂದ್ರೆ 1993 ಪಂಚಾಯತ್ ರಾಜ್ ವ್ಯವಸ್ಥೆ ಜಾರಿಗೆ ಬಂತ. ಆ ಸಂದರ್ಭದಲ್ಲಿ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳು ಯಾರಿದ್ರು ಅಂತಂದ್ರೆ ನಾವು ನೋಡ್ತೀವಿ ಸರಸ್ವತಿ ಸಮ್ಮಾನ ಪ್ರಶಸ್ತಿ ಪಡೆದ 2ನೇ ಕನ್ನಡಿಗ ಅಂತ ಕರಿತೀವಿ. ಯಾರು? ಸರಸ್ವತಿ ಸಮ್ಮಾನ ಪ್ರಶಸ್ತಿ ಪಡೆದ 2ನೇ ಕನ್ನಡಿಗ ಅಂತ ಕರಿತೀವಿ ನಾವು. ಯಾರು? ಎಂ ವೀರಪ್ಪ ಮೊಯ್ಲಿ ಅಂತೇಳಿ. ಹೌದಾ, ಎಂ ವೀರಪ್ಪ ಮೊಯ್ಲಿ ಅವರು ಏನು ಮಾಡಿದ್ರು ಅಂತಂದ್ರೆ ಇವರು 2014 ಇವ್ರು ಏನು ಮಾಡಿದ್ರು ಅಂತಂದ್ರೆ ಇವರು ಸರಸ್ವತಿ ಸಮ್ಮಾನ ಪ್ರಶಸ್ತಿಯನ್ನು ಪಡೆದರು ಅಂತಕ್ಕಂಥದ್ದು. ಯಾವ ಕೃತಿ ಇದು? ರಾಮಾಯಣ ಮಹಾನಿವೇಶನಂ ಅಂತಕ್ಕಂಥ ಕೃತಿಗೆ 2014 ಎಂ ವೀರಪ್ಪ ಮೊಯ್ಲಿ ಅವರು ಸರಸ್ವತಿ ಸಮ್ಮಾನ ಪ್ರಶಸ್ತಿಯನ್ನು ಪಡೆದರು ಅಂತಕ್ಕಂಥದ್ದು. ಇವ್ರು 2ನೇ ಪ್ರಶಸ್ತಿ ಪಡೆದ್ರು. ಮೊಟ್ಟ ಮೊದಲಿಗೆ ಯಾರು ಪಡೆದ್ರ ಇಲ್ರಿ? SL ಭೈರಪ್ಪ ಅಂತಕ್ಕಂಥದ್ದು 2010ನೇ ಇಸ್ವಿಯೊಳಗೆ ಮಂದ್ರ ಅಂತಕ್ಕಂಥ ಕೃತಿ ಪಡೆದ್ರು. ಇರಲಿ, ಅದು ಕನ್ನಡಕ್ಕೆ ಹೋಗೋದು ಬೇಡ. ನೆಕ್ಸ್ಟ್ ಯಾವ ಅಂತಂದ್ರೆ ನಾವು ಇಲ್ಲಿ ಬರೋಣ ಯಾವುದು ಅಂತಂದ್ರೆ ಇಲ್ಲಿ ಬಲವಂತ ರಾಯ್ ಮೇತಾ ಸಮಿತಿ ಅಂತಕ್ಕಂಥದ್ದು 1953. ಇದು ಸೆಂಟ್ರಲ್ ಗೌರ್ಮೆಂಟ್ಗೆ ಸಂಬಂಧಪಟ್ಟಂತೆ ಕಾಯ್ದೆ ಅಂತಕ್ಕಂಥದ್ದು ಕರೆಕ್ಟ್ ಅಂತ. 3 ಹಂತದ ಪಂಚಾಯತ್ ವ್ಯವಸ್ಥೆಯನ್ನ ಜಾರಿಗೆ ತಂದಿರತಕ್ಕಂಥದ್ದು ಯಾವುದು ಅಂದ್ರೆ ಬಲವಂತ ರಾಯ್ ಮೇತಾ ಸಮಿತಿ ಅಂತಕ್ಕಂಥದ್ದು. ಹೌದಾ, ಅವು ಯಾವುವು ಅಂತಂದ್ರೆ ನೋಡಿದ್ರೆ ನಮ್ಗೆ ಗೊತ್ತಾಗತ್ತಿಲ್ಲ ಏನು ಅಂತಂದ್ರೆ ಇಲ್ಲಿ ಜಿಲ್ಲಾ ಹಂತದಲ್ಲಿ ಜಿಲ್ಲಾ ಪಂಚಾಯತ್ ಅಂತಕ್ಕಂಥದ್ದು, 2ನೇದು ಬ್ಲಾಕ್ ಹಂತದಲ್ಲಿ ಪಂಚಾಯತ ಸಮಿತಿಗಳು ಅಂತಕ್ಕಂಥದ್ದು, ಆಮೇಲೆ 3ನೇದು ಯಾವುದು ಅಂತಂದ್ರೆ ಇಲ್ಲಿ ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯಿತಿಗಳು ಅಂತಕ್ಕಂಥ. ಈ 3 ಹಂತಗಳನ್ನು ತಂದಿರತಕ್ಕಂಥದ್ದು ಯಾವುದು ಅಂದ್ರೆ ಬಲವಂತ ರಾಯ್ ಮೇತಾ ಸಮಿತಿ 1957 ಅಂತಕ್ಕಂಥದ್ದು. ಹೌದಾ, ಆಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದು ಅಂದ್ರೆ ಅಶೋಕ್ ಮೇತಾ ಸಮಿತಿ ಅಂತಕ್ಕಂಥದ್ದು ಒಂದು ಬರ್ತದೆ. ಹೌದಾ, ಈ ಸೆಂಟ್ರಲ್ ಗೌರ್ಮೆಂಟ್ಗೆ ಸಂಬಂಧ ಒಂದು ಬಾರಿ ನೋಡೋಣ. ಅಶೋಕ್ ಮೆಹ್ತಾ ಸಮಿತಿ ಅಂತೇಳಿ. ಅಶೋಕ್ ಮೆಹ್ತಾ ಸಮಿತಿ ಅಂತೇಳಿ. ಅಶೋಕ್ ಮೆಹ್ತಾ ಸಮಿತಿ ಅಂತೇಳಿ. ಈ ಅಶೋಕ್ ಮೆಹ್ತಾ ಸಮಿತಿ ಯಾವಾಗ ಜಾರಿಗೆ ಬಂತ್ರಿ ಅಂದ್ರೆ 1977ರಲ್ಲಿ ಅಂತಕ್ಕಂಥದ್ದು. ಇದು 2 ಹಂತದಲ್ಲಿ ಶಿಫಾರಸನ್ನು ಮಾಡಿತ್ತು ಅಂತಕ್ಕಂಥ ಸಮಿತಿಯಲ್ಲಿ 2 ಹಂತದಲ್ಲಿ ಶಿಫಾರಸು ಮಾಡಿತ್ತು. ಯಾವುದು ಅಂತಂದ್ರೆ ಅಶೋಕ್ ಮೆಹ್ತಾ ಸಮಿತಿ ಅಂತಕ್ಕಂಥದ್ದು. ಯಾವುದು ಅಂತಂದ್ರೆ ಜಿಲ್ಲಾ ಹಂತದಲ್ಲಿ ಜಿಲ್ಲಾ ಪಂಚಾಯಿತಿ ಮತ್ತು ಇನ್ನೊಂದು ಯಾವುದು ಅಂದ್ರೆ ಗ್ರಾಮಗಳ ಹಂತದಲ್ಲಿ ಮಂಡಲ ಪಂಚಾಯಿತಿ ಅಂತಕ್ಕಂಥದ್ದನ್ನು ಅಶೋಕ್ ಮೆಹ್ತಾ ಸಮಿತಿ ಈ ರೀತಿ ಶಿಫಾರಸು ಮಾಡಿತ್ತು ಅಂತಕ್ಕಂಥದ್ದು. ಆಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಇಲ್ಲಿ ನೋಡ್ತೀವಿ ನಾವು GVK ರಾವ್ ಸಮಿತಿ ಅಂತಕ್ಕಂಥದ್ದು. ಹೌದಾ, GVK
ರಾವ್ ಸಮಿತಿ ಅಂತೇಳಿ, ಜಿ.ವಿ.ಕೆ. ರಾವ್ ಸಮಿತಿ ಇದು ಯಾವಾಗ ಜಾರಿಗೆ ಬಂತು ಅಂತಂದ್ರೆ ಇಲ್ಲಿ ಜಿ.ವಿ.ಕೆ. ರಾವ್ ಸಮಿತಿ 1985 ಅಂತೇಳಿ, 1985 ನೋಡಿ. ಅಶೋಕ್ ಮೆಹ್ತಾ ಸಮಿತಿ 1977, ಜಿ.ವಿ.ಕೆ. ರಾವ್ ಸಮಿತಿ ಅಂತಕ್ಕಂಥದ್ದು 1985. ಆಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಇಲ್ಲಿ ನೋಡ್ತೀವಿ ನಾವು ಇನ್ನೊಂದು ಎಲ್.ಎಂ. ಸಿಂಘ್ವಿ ಸಮಿತಿ ಅಂತಕ್ಕಂಥದ್ದು, ಎಲ್.ಎಂ. ಸಿಂಘ್ವಿ ಸಮಿತಿ ಅಂತೇಳಿ, ಎಲ್.ಎಂ. ಸಿಂಘ್ವಿ ಸಮಿತಿ ಇದು ಯಾವಾಗ ಜಾರಿಗೆ ಬಂತು ಅಂತಂದ್ರೆ 1986 ಅಂತೇಳಿ, ಹೌದಾ. 1986 ಎಲ್.ಎಂ. ಸಿಂಘ್ವಿ ಸಮಿತಿ ಏನು ಹೇಳ್ತಂದ್ರೆ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಂವಿಧಾನಾತ್ಮಕ ಸ್ಥಾನಮಾನವನ್ನು ನೀಡಬೇಕು ಅಂತ ಹೇಳ್ತಿ. ಯಾವ್ದ್ರಿ? ಎಲ್.ಎಂ. ಸಿಂಘ್ವಿ ಸಮಿತಿ. ಇದನ್ನು ಕೂಡ ನೆನಪಿಟ್ಕೋಬೇಕು ನಾವು. ಎಲ್.ಎಂ. ಸಿಂಘ್ವಿ ಸಮಿತಿ 1986 ಏನು ಹೇಳ್ತಂದ್ರೆ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಂವಿಧಾನಾತ್ಮಕ ಸ್ಥಾನಮಾನ ನೀಡಬೇಕು, ಹೌದಾ. 1986 ಜಿ.ವಿ.ಕೆ. ಅಂತ ಬತ್ತ ನೆನಪಿಟ್ಕೋಬೇಕು, 1985, ಹೌದಾ. ಇನ್ನೊಂದು ಬರುತ್ತೆ ಯಾವುದು ಅಂತಂದ್ರೆ ಕೆ ಸಂತಾನಂ ಸಮಿತಿ ಅಂತಂದು ಬರುತ್ತೆ, ಸಂತಾನಂ ಸಮಿತಿ ಅಂತೇಳಿ. ಇದನ್ನು ಕೂಡ ಏನಂತಂದ್ರೆ 1963 ಅಂತ ಹೇಳ್ತೀವಿ ನಾವು. 1963 ನೆನಪಿಟ್ಕೋಬೇಕು. ಅಶೋಕ್ ಮೆಹ್ತಾ ಸಮಿತಿ ಬರ್ತಂದ್ರೆ 77, ಜಿ.ವಿ.ಕೆ. ರಾವ್ ಸಮಿತಿ ಬರ್ತಾರೆ 1985, ಎಲ್.ಎಂ. ಸಿಂಘ್ವಿ ಸಮಿತಿ ಬರ್ತಾರೆ 1986, ಕೆ ಸಂತಾನಂ ಸಮಿತಿ ಬರ್ತಾರೆ 1963. ಆಮೇಲೆ ಬಲವಂತರಾಯ್ ಮೆಹ್ತಾ ಸಮಿತಿ ಬರ್ತಾರೆ 1957 ಅಂತಕ್ಕಂಥದ್ದು. ಇಷ್ಟೇನಪ್ಪ ಅಂದ್ರೆ ನಮಗೆ ಗೊತ್ತಿರಬೇಕು ಅಂತಕ್ಕಂಥದ್ದು. ನೆಕ್ಸ್ಟ್ ಯಾವುದು ಅಂತಂದ್ರೆ ಕೆಳಗಿನ ಯಾರು ರಾಜ್ಯ ಶಾಸನ ಸಭೆಯನ್ನು ರದ್ದುಗೊಳಿಸಬಹುದು ಅಂತಕ್ಕಂಥದ್ದು, ಹೌದಾ. ಯಾರು ಅಂತಕ್ಕಂಥದ್ದು, ಯಾರು ಕೆಳಗಿನ ಯಾರು ರಾಜ್ಯ ಶಾಸನ ಸಭೆಯನ್ನು ರದ್ದುಗೊಳಿಸಬಹುದು ಅಂತೇಳಿ. 1ನೇದು ಸಂಸತ್ತು, 2ನೇದು ರಾಷ್ಟ್ರಪತಿ, 3ನೇದು ರಾಜ್ಯಪಾಲರು, ಡಿ ರಾಜ್ಯ ವಿಧಾನ ಪರಿಷತ್ತು ಅಂತಕ್ಕಂಥದ್ದು, ಹೌದಾ. ಇಲ್ಲಿ ನಾವು ಅನಿಸ್ಬಹುದು, ನಿಮಗೂ ವಿಚಾರ ಮಾಡಿರ್ಬೋದು ಯಾವುದು ಅಂತಂದ್ರೆ ಇಲ್ಲಿ ರಾಜ್ಯ ಶಾಸನ ಸಭೆ ಅಂತಂದ್ರೆ ಯಾವ್ದು? ಇಲ್ಲಿ ಯಾರು ಹೇಳ್ತೀರಿ? ರಾಜ್ಯ ಶಾಸನ ಸಭೆ ಅಂತ ಬಂದಾಗ ಇಲ್ಲಿ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ವಿಧಾನಸಭೆಗೆ ನಾವೇನಂತ ಕರಿತೀವಿ ಅಂತಂದ್ರೆ ರಾಜ್ಯ ಶಾಸನ ಸಭೆ ಅಂತ ಕರಿತೀವಿ ನಾವು. ನಮ್ಮ ರಾಜ್ಯಗಳಲ್ಲಿ ಬರ್ತಕ್ಕಂತಹ ವಿಧಾನ ಸಭೆಗೆ ನಾವೇನಂತ ಕರಿತೀವಿ ಅಂದ್ರೆ ರಾಜ್ಯ ಶಾಸನ ಸಭೆ. ರಾಜ್ಯ ಶಾಸನ ಸಭೆಗೆ ವಿಧಾನಸಭೆ ಅಂತ ಕರಿತೀವಿ, ಹೌದಾ. ಈ ವಿಧಾನಸಭೆಯನ್ನ ರದ್ದು ಮಾಡುವಂತ ಹಕ್ಕು ಯಾರಿಗಿದೆ ಅಂತಕ್ಕಂಥದ್ದು ನೋಡಿದಾಗ ವಿಚಾರ ಮಾಡ್ರಿ ಯಾವಿರ್ಬೋದು ಅಂತಂದ್ರೆ ಇಲ್ಲಿ ಸಂಸತ್ತಿಗಿದೆ ಅಂತಕ್ಕಂಥದ್ದು. ಇದನ್ನು ರದ್ದುಪಡಿಸುವಂತ ಅಧಿಕಾರ ಯಾರಿಗಿದೆ ಅಂತಂದ್ರೆ ಸಂಸತ್ತಿಗಿದೆ ಅಂತಕ್ಕಂಥದ್ದು, ಹೌದಾ. ಇದನ್ನ ಇಲ್ಲಿ ನಾವು ನೋಡ್ಬೋದು, ಸಂಸತ್ ಇದನ್ನ ಮಾಡಬಹುದು ಅಥವಾ ಇದನ್ನ ಮಾಡಬಹುದು, ರದ್ದುಗೊಳಿಸಬಹುದು ಅಥವಾ ಬಿಡಬಹುದು ಅಂತಕ್ಕಂಥದ್ದು, ಹೌದಾ. ಆಮೇಲೆ ಇಲ್ಲಿ ನೆಕ್ಸ್ಟ್ ಬರ್ತಕ್ಕಂಥ ಸಂಸತ್ತು ಅಂತ ಬಂದಾಗ ಸಂಸತ್ತಿಗೆ ರಚನೆ ಮಾಡ್ತಕ್ಕಂಥ ವಿಧಿ ಯಾವುದು ಅಂತಂದ್ರೆ 79ನೇ ವಿಧಿ ಅಂತಕ್ಕಂಥ. ಸಂಸತ್ತಿನ ರಚನೆ ಬಗ್ಗೆ ಹೇಳ್ತಕ್ಕಂಥ ವಿಧಿ ಯಾವುದು ಅಂತಂದ್ರೆ 79 ಅಂತೇಳಿ. ನಮ್ಮ ದೇಶಕ್ಕೆ ಅಥವಾ ಭಾರತ ದೇಶಕ್ಕೆ ಒಬ್ಬ ರಾಷ್ಟ್ರಪತಿ ಇರಬೇಕು ಅಂತ ತಿಳಿಸ್ತಕ್ಕಂಥ ಸಂವಿಧಾನದ ವಿಧಿ ಯಾವುದು ಅಂದ್ರೆ 52ನೇ ವಿಧಿ ಅಂತಕ್ಕಂಥದ್ದು, ಹೌದಾ. ಅಂದ್ರೆ 52ನೇ ವಿಧಿ ಏನು ಹೇಳ್ತಂದ್ರೆ ರಾಷ್ಟ್ರಪತಿಗಳು ಇರಬೇಕು ಅಂತ ತಿಳಿಸ್ತೈತಿ. ಆಮೇಲೆ ರಾಜ್ಯಪಾಲರು ಅಂತ ಬಂದಾಗ 153ನೇ ವಿಧಿ. 153ನೇ ವಿಧಿ ಏನು ಹೇಳ್ತಂದ್ರೆ ಪ್ರತಿಯೊಂದು ರಾಜ್ಯಕ್ಕೆ ಒಬ್ಬ ರಾಜ್ಯಪಾಲ ಇರಬೇಕು ಅಂತ ತಿಳಿಸ್ತಕ್ಕಂಥದ್ದು ಯಾವುದು ಅಂತಂದ್ರೆ 153ನೇ ವಿಧಿ ಅಂತಕ್ಕಂಥದ್ದು. ಒಬ್ಬ ರಾಷ್ಟ್ರಪತಿ ಇರಬೇಕಂತ ಹೇಳುವುದು 52ನೇದು ಅಂತಕ್ಕಂಥದ್ದು. 79ನೇದು ಏನು ಅಂತಂದ್ರೆ ಇಲ್ಲಿ ಸಂಸತ್ತಿನ ರಚನೆ ಕುರಿತು ಹೇಳುತ್ತದೆ ಅಂತಕ್ಕಂಥದ್ದು. ಇನ್ನು ರಾಜ್ಯ ವಿಧಾನ ಪರಿಷತ್ತು ಅಂತ ಬಂದಾಗ ಇದು ಕೂಡ ರಾಜ್ಯ ವಿಧಾನ ಪರಿಷತ್ತಿನ ರಚನೆ ಬಗ್ಗೆ ತಿಳಿಸ್ತಕ್ಕಂಥದ್ದು ಯಾವುದು ಅಂತಂದ್ರೆ ಇಲ್ಲಿ 171ನೇ ವಿಧಿ ಅಂತಕ್ಕಂಥದ್ದು, ಹೌದಾ. 171ನೇ ವಿಧಿ ಏನಾಗ್ತಂದ್ರೆ ರಾಜ್ಯ ವಿಧಾನ ಪರಿಷತ್ತಿನ ರಚನೆ ಕುರಿತು ಹೇಳುತ್ತದೆ ಅಂತಕ್ಕಂಥದ್ದು. ಇನ್ನು ವಿಧಾನಸಭೆ ಅಂತ ಬಂದಾಗ ನಿಮಗೆಲ್ಲ ಗೊತ್ತಿರಬಹುದು 170ನೇದು ಯಾವ್ದಂದ್ರೆ ವಿಧಾನಸಭೆ ರಚನೆ ಕುರಿತು ಹೇಳತ್ತೆ. 170ನೇದು ವಿಧಾನಸಭೆ ರಚನೆ, ಹೌದಾ. ರಾಜ್ಯ ವಿಧಾನ ಪರಿಷತ್ತು ಅಂತ ಬಂದಾಗ 171ನೇ ವಿಧಿ. ಇಲ್ಲಿ ನಾವು ನೋಡ್ತೀವಿ ಏನಂತಂದ್ರೆ ಎಷ್ಟು ನಮ್ಮ ಭಾರತ ದೇಶದಲ್ಲಿ ಎಷ್ಟು ರಾಜ್ಯಗಳು ದ್ವಿಸದನಗಳನ್ನು ಒಳಗೊಂಡಿವೆ ಅಂತಕ್ಕಂಥದ್ದು. ಅಂದ್ರೆ ಕೆಳಮನೆ ಮತ್ತು ಮೇಲ್ಮನೆಗಳನ್ನು ಒಳಗೊಂಡಿರ್ತಕ್ಕಂಥ ರಾಜ್ಯಗಳು ಯಾವುವು ಅಂತಕ್ಕಂಥದ್ದು, ಹೌದಾ. ಅಂದ್ರೆ ದ್ವಿಸದನ ಅಂತಂದ್ರೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತನ್ನು ಒಳಗೊಂಡಿರ್ತಕ್ಕಂತಹ ರಾಜ್ಯಗಳು ಅಂತ ಕರೀತೀವಿ ನಾವು, ಹೌದಾ. ಇಲ್ಲಿ ಏನಂತಂದ್ರೆ ಒಂದು ಕೋಡ್ ಐತೆ, ಆ ಕತೆ
ಉಮಾ ಅಂತೇಳಿ, ಉಮಾ ಬಾ ಅಂತೇಳಿ, ಆ ಕತೆ ಉಮಾ ಬಾ ಅಂತೇಳಿ. ಇದರ ಪ್ರಕಾರ ಏನಪ್ಪಾ ಅಂತಂದ್ರೆ 6 ರಾಜ್ಯಗಳನ್ನು ಏನಪ್ಪಾ ಅಂದ್ರೆ ದ್ವಿಸದನವನ್ನು ಹೊಂದಿರತಕ್ಕಂಥ 6 ರಾಜ್ಯಗಳು ಅಂತಕ್ಕಂಥದ್ದು. ಹೌದಾ, ಮೇಲ್ಮನೆ ಮತ್ತು ಕೆಳಮನೆ ಅಂದ್ರೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತನ್ನು ಹೊಂದಿರತಕ್ಕಂಥ ರಾಜ್ಯಗಳು ಎಷ್ಟು? 6. ಇದ್ರೊಳಗೆ ಬರ್ತಾವ 1 2 3 4 5 6 ನೋಡಿ. ಆ ಅಂದ್ರೆ ಯಾವ್ದ್ರಿ ಅಂತಂದ್ರೆ ಇಲ್ಲಿ ಆಂಧ್ರ ಪ್ರದೇಶ ಅಂತಕ್ಕಂಥದ್ದು. ಹೌದಾ, ಆಂಧ್ರ ಪ್ರದೇಶ. ಆಮೇಲೆ ಕ ಅಂದ್ರೆ ಯಾವುದು ಅಂತಂದ್ರೆ ಇಲ್ಲಿ ಕರ್ನಾಟಕ, ಕರ್ನಾಟಕ. ಆಮೇಲೆ ತೇ ಅಂದ್ರೆ ತೆಲಂಗಾಣ, ಯಾಗಾನ ತೆಲಂಗಾಣ ಅಂತೇಳಿ. ಆಮೇಲೆ ಹೂ ಅಂದ್ರೆ ಯಾವುದು ಅಂತಂದ್ರೆ ಇಲ್ಲಿ ಉತ್ತರ ಪ್ರದೇಶ ಅಂತಕ್ಕಂಥದ್ದು, ಉತ್ತರ ಪ್ರದೇಶ, ಉತ್ತರ ಪ್ರದೇಶ. ಆಮೇಲೆ ಮ ಅಂದ್ರೆ ಯಾವುದು ಅಂತಂದ್ರೆ ಮಹಾರಾಷ್ಟ್ರ, ಮಹಾರಾಷ್ಟ್ರ ಅಂತೇಳಿ, ಮಹಾರಾಷ್ಟ್ರ. ಯಾವ ರಾಷ್ಟ್ರ ಅಂತಂದ್ರೆ ಮಹಾರಾಷ್ಟ್ರ ಅಂತೇಳಿ. ಆಮೇಲೆ ನೆಕ್ಸ್ಟ್ ಬಾ ಅಂದ್ರೆ ಯಾವುದು? ಬಾ ಅಂದ್ರೆ ಬಾ ತಿಳ್ಕೊಬಾರ್ದು, ಸುಮ್ಮನೆ ಉಮಾ ಬಾ ಅಂತ ಮಾಡಿದ್ನಿ. ಇಲ್ಲಿ ಬಾ ಅಂದ್ರೆ ಬಿ ಅಂತ ಮಾಡ್ಕೋಬೇಕು. ಇಲ್ಲಿ ಯಾವ್ದು ಅಂದ್ರೆ ಬಿಹಾರ ಅಂತಕ್ಕಂಥದ್ದು. ಹೌದಾ, ಬಿಹಾರ. ಆಂಧ್ರ ಪ್ರದೇಶ, ಕರ್ನಾಟಕ, ತೆಲಂಗಾಣ, ಉತ್ತರ ಪ್ರದೇಶ, ಮಹಾರಾಷ್ಟ್ರ, ಬಿಹಾರ ಅನ್ನೋದು 6 ರಾಜ್ಯಗಳು 2 ಸದನಗಳನ್ನ ಹೊಂದಿವೆ ಅಂತಕ್ಕಂಥದ್ದು. ಹೌದಾ, ಇದು ಕೂಡ ನಮ್ಗೆ ಗೊತ್ತಿರಬೇಕು ಅಂತಕ್ಕಂಥದ್ದು. ಆಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಇಲ್ಲಿ 169ನೇ ವಿಧಿಯನ್ನು ನಾವು ಗೊತ್ತಿರಬೇಕು. ನಮ್ಗೆ ಏನಂತಂದ್ರೆ ಇಲ್ಲಿ ವಿಧಾನ ಪರಿಷತ್ತಿನ ಸ್ಥಾಪನೆ ಮಾಡಬಹುದು ಅಥವಾ ರದ್ದುಪಡಿಸುವ ಅಧಿಕಾರ ಸಂಸತ್ತಿಗಿದೆ ಅಂತ ಹೇಳುತ್ತೆ. 169ನೇ ವಿಧಿ ಏನ್ ಹೇಳ್ತೈತಿ ಅಂತಂದ್ರೆ 169 ವಿಧಿ ಏನ್ ಹೇಳ್ತಂದ್ರೆ ವಿಧಾನ ಪರಿಷತ್ತಿನ ಸ್ಥಾಪನೆ ಮಾಡಬಹುದು, ರದ್ದುಪಡಿಸುವ ಅಧಿಕಾರ ಸಂಸತ್ತಿಗಿದೆ ಅಂತಕ್ಕಂಥದ್ದು 169ನೇ ವಿಧಿ ಹೇಳುತ್ತದೆ ಅಂತಕ್ಕಂಥ. ಅಥವಾ ಆ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಆ ರಾಜ್ಯ ಇರ್ಬೇಕಪ್ಪ ಅಂತಂದ್ರೆ ಇಟ್ಕೋಬಹುದು ಅಥವಾ ಅದನ್ನ ರದ್ದುಪಡಿಸಬಹುದು ಅಂತ ನಿರ್ಣಯ ಮಾಡಿ ಸಂಸತ್ತಿ ಕಳಿಸಬಹುದು ಅಂತಕ್ಕಂಥ 169ನೇ ವಿಧಿ ಅಂತಕ್ಕಂಥದ್ದು. ಹೌದಾ, ಇಷ್ಟೇನಪ್ಪಾ ಅಂತಂದ್ರೆ ನೋಡ್ಬೋದು. ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಇಲ್ಲಿ ಭಾರತದಲ್ಲಿ ರಾಷ್ಟ್ರೀಯ ಜಲಸಂಪನ್ಮೂಲ ಸಂಸ್ಥೆಯ ಅಧ್ಯಕ್ಷರು ಯಾರು? ಭಾರತದಲ್ಲಿ ರಾಷ್ಟ್ರೀಯ ಜಲಸಂಪನ್ಮೂಲ ಸಂಸ್ಥೆಯ ಅಧ್ಯಕ್ಷರು ಯಾರು? ಪ್ರಧಾನಮಂತ್ರಿ, ಜಲಸಂಪನ್ಮೂಲ ಸಚಿವರು, ರಾಷ್ಟ್ರಪತಿ, ಅರಣ್ಯ ಮತ್ತು ಪರಿಸರ ಸಚಿವರು ಅಂತಕ್ಕಂಥದ್ದು. ಹೌದಾ, ಇಲ್ಲಿ ಉತ್ತರ ಯಾವುದು ಅಂತಂದ್ರೆ ಇಲ್ಲಿ ಭಾರತದಲ್ಲಿ ರಾಷ್ಟ್ರೀಯ ಜಲಸಂಪನ್ಮೂಲ ಸಂಸ್ಥೆಯ ಅಧ್ಯಕ್ಷರು ಯಾರು ಅಂತಂದ್ರೆ ಪ್ರಧಾನಮಂತ್ರಿಗಳು ಅಂತಕ್ಕಂಥದ್ದು. ಹೌದಾ, ಗೊತ್ತಿರಬೇಕಿಲ್ಲಿ. ಹೌದಾ, ಪ್ರಧಾನಮಂತ್ರಿಗಳು ಏನಾಗಿರ್ತಾರೋ ಅಂತಂದ್ರೆ ಇಲ್ಲಿ ರಾಷ್ಟ್ರೀಯ ಜಲಸಂಪನ್ಮೂಲ ಸಂಸ್ಥೆಯ ಅಧ್ಯಕ್ಷರಾಗಿರುತ್ತಾರೆ ಅಂತಕ್ಕಂಥದ್ದು. ಇಲ್ಲಿ ನಾವು ಗೊತ್ತಿರಬೇಕು, ಭಾರತ ದೇಶಕ್ಕೆ ಒಬ್ಬ ಪ್ರಧಾನಮಂತ್ರಿಗಳು ಬೇಕು ಅಂತ ತಿಳಿಸುವಂತ ಸಂವಿಧಾನದ ವಿಧಿ ಯಾವುದು ಅಂತಂದ್ರೆ 74ನೇ ವಿಧಿ ಅಂತಕ್ಕಂಥದ್ದು. 74ನೇ ವಿಧಿ ಏನ್ ಹೇಳ್ತೈತಿ ಅಂತಂದ್ರೆ ಇಲ್ಲಿ ಭಾರತ ದೇಶಕ್ಕೆ ಒಬ್ಬ ಪ್ರಧಾನಮಂತ್ರಿ ಇರಬೇಕು ಅಂತ ತಿಳಿಸುವಂತದ್ದು ಯಾವುದು ಅಂದ್ರೆ 74ನೇ ವಿಧಿ ಅಂತಕ್ಕಂಥದ್ದು. ಇದು ರಾಷ್ಟ್ರೀಯ ಜಲಸಂಪನ್ಮೂಲ ಸಂಸ್ಥೆಯ ಅಧ್ಯಕ್ಷರು. ಇಲ್ಲಿ 52ನೇದು ಏನಂತ ಗೊತ್ತಿದೆ, ರಾಷ್ಟ್ರಪತಿ ಅಂತಕ್ಕಂಥದ್ದು. ಹೌದಾ, ಆಮೇಲೆ ಈಗ ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಇಲ್ಲಿ ಒಂದು ಕೊಟೇಶನ್ ಇದೆ. ಏನು ಅಂತಂದ್ರೆ ಆತ್ಮವಿಶ್ವಾಸ ಹೇಗಿರಬೇಕು ಅಂತಕ್ಕಂಥರ ಮೇಲೆ ಒಂದು ಕೊಟೇಶನ್ ಇದೆ. ಇಲ್ಲಿ ಅವರು ನನ್ನ ಮೆಚ್ಚುತ್ತಾರೆ ಅನ್ನೋದು ವಿಶ್ವಾಸವಲ್ಲ, ಅವರು ಮೆಚ್ಚದಿದ್ದರೂ ನಾನು ಸಹಜವಾಗಿ ಬದುಕುತ್ತೇನೆ ಅನ್ನೋದು ನಿಜವಾದ ವಿಶ್ವಾಸ. ವಿಶ್ವಾಸ ಅಂದ್ರೆ ಹೆಂಗಿರಬೇಕು ಅಂತಂದ್ರೆ ಇಲ್ಲಿ ನಾಯಕತ್ವದ ವಿಶ್ವಾಸ ಇರಬೇಕು ಅಂತಕ್ಕಂಥದ್ದು. ಹೌದಾ, ನಾಯಕತ್ವದ ವಿಶ್ವಾಸ ಅಂದ್ರೆ ನೋಡಿ, ಅವರು ನನ್ನ ಮೆಚ್ತಾರು ಅಂತಕ್ಕಂಥದ್ದು ವಿಶ್ವಾಸ ಅಲ್ಲ, ಮೆಚ್ಚದಿದ್ರು ನಾ ಬದುಕಬೇಕು. ಹೌದಾ, ಅಂದ್ರೆ ಇದ್ರ ಉತ್ತರ ಏನಂದ್ರೆ ಇದ್ರದ್ದು ಹೇಳುದ ಅಂದ್ರೆ ನಾವು ಓದಿ ನಾವೊಂದು ಯಾವುದೋ ಹಂತ ಮುಟ್ಲಿಲ್ಲತ್ತಂದ್ರೂ ಮತ್ತೆ ಜಗತ್ತಿನಲ್ಲಿ ತಲೆ ಎತ್ತಿ ಬದುಕಬೇಕು, ಆ ನಿಟ್ಟಿನಲ್ಲಿ ಬದುಕಬೇಕು. ಅದು ಮೆಚ್ಚದಿದ್ದರೂ ನಾವು ಸಹಜವಾಗಿ ಬದುಕುತ್ತೇನೆ ಅಂತಾರೆ. ಸಮಾಜದಾಗ ನಾವು ಗೌರವಯುತವಾಗಿ ಬದುಕಿ ತೋರಿಸ್ತೀನೋ ಅಂತಕ್ಕಂಥದ್ದು ನಮ್ಮಲ್ಲಿ ಒಳಗೆ ಒಂದು ಧೈರ್ಯ ಅಂತಕ್ಕಂಥದ್ದು, ಛಲ ಅಂತಕ್ಕಂಥದ್ದು ಇತ್ತು ಅಂತಂದ್ರೆ ಅದಕ್ಕೆ ನಾವು ಏನಂತ ಕರಿತಾರೆ, ವಿಶ್ವಾಸ ಅಂತ ಕರಿತೀವಿ ನಾವು. ಹೌದಾ, ನಾಯಕತ್ವ ಅಂತಕ್ಕಂಥ ನೋಡಿ, ಪ್ರತಿಯೊಬ್ಬ ಸ್ಪರ್ಧಾಳು ಮಿತ್ರರಿಗೆ ಏನಂತಂದ್ರೆ ಓದುವಂಥ ಸಂದರ್ಭದಲ್ಲಿ ಎಂಥ ಮನೋಸ್ಥೈರ್ಯ ಇರಬೇಕಪ್ಪ ಅಂತಂದ್ರೆ ಎದೆಗಾರಿಕೆ ಅಂತ ಕರಿತೀವಿ ನಾವು. ಎದೆಗಾರಿಕೆ ಅಂತಂದ್ರೆ ಏನ್ರಿ ಅಂತಂದ್ರೆ ನಾವು ಹಿಡಿದ ಕೆಲಸ ಅಥವಾ ಹಿಡಿದ ನಮ್ಮದ ಶ್ರಮ ಹೆಂಗಿರಬೇಕು ಅಂತಂದ್ರೆ ಅದು ಆರಂಭಿಕ ಸೂರರಾಗಬಾರ್ದು. ಆರಂಭಿಕ ಸೂರರು ಅಂತಂದ್ರೆ ಆರಂಭದಾಗ ಭಾಳ ಇವತ್ತು ನಾವು ಮೋಟಿವೇಶನ್ ಆಗಿದೆ ಅಂತೇಳಿ 24 ಗಂಟೆ ಓದಿ 48 ಗಂಟೆ ಮಲ್ಕೊಳ್ಳೋದು, ಅದು ಆರಂಭಿಕ ಸೂರರು ಅಂತ ಕರಿತೀವಿ ನಾವು. ನಾ ಫುಲ್ ಓದಿ ಬಿಟ್ಟು ಬಿಡೋದು ಹಂಗಿಲ್ಲ. ಆರಂಭದಿಂದ ಅಂತ್ಯದವರೆಗೂ ಕೂಡ ನಾವು ಹೆಂಗಿರ್ಬೇಕಪ್ಪ ಅಂದ್ರೆ ನಿರಂತರ ಶ್ರಮ ಇರಬೇಕು. ಹೌದಾ, ಅಂಥದಕ್ಕೆ ನಾವೇನಂತ ಕರಿತೀವಿ ಅಂತಂದ್ರೆ ಇಲ್ಲಿ
ಆತ್ಮವಿಶ್ವಾಸ ಅಂತ ಕರಿತೀವಿ ನಾವು. ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಏನಿರಬೇಕು ಅಂದ್ರೆ ಕಾನ್ಫಿಡೆಂಟ್ ಇರಬೇಕು, ನಾ ಮಾಡೇ ಮಾಡ್ತೀನಿ ಅಂತಕ್ಕಂಥ, ನಾನು ಮಾಡಬಲ್ಲೆ, ಹೌದಾ, ಮಸ್ಟ್ ಬಿ ಅಂತಕ್ಕಂಥದ್ದು ಇರಬೇಕು, ಹೌದಾ. ನೆಕ್ಸ್ಟ್ ನೋಡಿ ಯಾವುದು ಅಂತಂದ್ರೆ ಏನು, ಕೆಳಗಿನವರಲ್ಲಿ ಭಾರತ ಸಂವಿಧಾನ ರಕ್ಷಕರು ಯಾರು ಅಂತಕ್ಕಂಥದ್ದು, ಹೌದಾ. ಕೆಳಗಿನವರಲ್ಲಿ ಭಾರತ ಸಂವಿಧಾನ ರಕ್ಷಕರು ಯಾರು ಅಂತಂದ್ರೆ ಭಾರತದ ರಾಷ್ಟ್ರಪತಿ, ಭಾರತದ ಪ್ರಧಾನಮಂತ್ರಿ, ಲೋಕಸಭೆಯ ಕಾರ್ಯದರ್ಶಿ, ಭಾರತದ ಸುಪ್ರೀಂ ಕೋರ್ಟ ಅಂತಕ್ಕಂಥದ್ದು. ಕೆಳಗಿನವರಲ್ಲಿ ಭಾರತ ಸಂವಿಧಾನ ರಕ್ಷಕರು ಯಾರು ಅಂತಂದ್ರೆ ಇಲ್ಲಿ ಭಾರತದ ಸುಪ್ರೀಂ ಕೋರ್ಟ ಅಂತ ಕರಿತೀವಿ ನಾವು, ಸರ್ವೋಚ್ಚ ನ್ಯಾಯಾಲಯ ಅಂತ ಕರಿತೀವಿ ನಾವು, ಹೌದಾ. ಸರ್ವೋಚ್ಚ ನ್ಯಾಯಾಲಯ, ಈ ಸರ್ವೋಚ್ಚ ನ್ಯಾಯಾಲಯದ ಕುರಿತು ರಚನೆ ಬಗ್ಗೆ ಹೇಳುವುದು ಯಾವುದು ಅಂತಂದ್ರೆ 124ನೇ ವಿಧಿ. 124ನೇ ವಿಧಿ ಏನು ಹೇಳುತ್ತೆ ಅಂತಂದ್ರೆ ಇಲ್ಲಿ ಭಾರತದ ಸುಪ್ರೀಂ ಕೋರ್ಟ್ ರಚನೆ ಬಗ್ಗೆ ತಿಳಿಸ್ತಕ್ಕಂಥ ಸಂವಿಧಾನದ ವಿಧಿ, ಹೌದಾ. ಹಾಗಾದ್ರೆ ಭಾರತದ ಸುಪ್ರೀಂ ಕೋರ್ಟಿನ ಮೊದಲ ಮುಖ್ಯ ನ್ಯಾಯಮೂರ್ತಿ ಯಾರು ಅಂತಂದ್ರೆ ಎಚ್ ಜೆ ಕಾಣಿಯಾ, ಕಾಣಿಯಾ ಅಂತಕ್ಕಂಥ, ಇದು ಸುಪ್ರೀಂ ಕೋರ್ಟಿನ ಮೊದಲ ಮುಖ್ಯ ನ್ಯಾಯಮೂರ್ತಿ ಎಚ್ ಜೆ ಕಾಣಿಯಾ ಅಂತ ಕರಿತೀವಿ ನಾವು, ಹೌದಾ. ಆಮೇಲೆ ಕರ್ನಾಟಕದಿಂದ ಆಯ್ಕೆಯಾದ ಸುಪ್ರೀಂ ಕೋರ್ಟಿನ ಮೊದಲ ಮುಖ್ಯ ನ್ಯಾಯಮೂರ್ತಿ, ಕರ್ನಾಟಕದಿಂದ ಆಯ್ಕೆಯಾದ ಸುಪ್ರೀಂ ಕೋರ್ಟಿನ ಮೊದಲ ಮುಖ್ಯ ನ್ಯಾಯಮೂರ್ತಿ ಯಾರು ಅಂತಂದ್ರೆ ಇ.ಎಸ್. ವೆಂಕಟರಾಮಯ್ಯ. ಯಾರಮಯ್ಯ? ವೆಂಕಟರಾಮಯ್ಯ ಅಂತೇಳಿ, ಹೌದಾ. ವೆಂಕಟರಾಮಯ್ಯ, ಇ.ಎಸ್. ವೆಂಕಟರಾಮಯ್ಯ ಅಂತೇಳಿ. ಇಲ್ಲಿ ಇನ್ನೊಂದು ಏನು ಕರಿತೀವಿ ಅಂದ್ರೆ ಈ ಭಾರತದ ಸುಪ್ರೀಂ ಕೋರ್ಟಿಗೆ ನಾವು ಇನ್ನೊಂದು ಅಥವಾ ಸರ್ವೋಚ್ಚ ನ್ಯಾಯಾಲಯಕ್ಕೆ ಇನ್ನೊಂದು ಏನು ಕರಿತೀವಿ ಅಂತ ಕೇಳಿದ್ರೆ ರೀ, ಮೂಲಭೂತ ಹಕ್ಕುಗಳ ಕಾವಲು ನಾಯಿ ಅಂತ ಕರಿತೀವಿ ನಾವು. ಯಾ ನಾಯಿ? ಕಾವಲು ನಾಯಿ. ಎದನ್ನ ಕರಿತೀವಿ ಅಂತಂದ್ರೆ ಮೂಲಭೂತ ಹಕ್ಕುಗಳ ಕಾವಲು ನಾಯಿ ಅಂತ ಎದನ್ನ ಕರಿತೀವಿ ಅಂತ ಕೇಳಿದ್ರೆ ಭಾರತದ ಸುಪ್ರೀಂ ಕೋರ್ಟ್ ಅನ್ನ ಕರಿತೀವಿ ಅಂತಕ್ಕಂಥದ್ದು, ಹೌದಾ. ಇಲ್ಲಿ ಇದು ಇಷ್ಟು ನಮಗೇನಪ್ಪ ಅಂತಂದ್ರೆ ಗೊತ್ತಿರಬೇಕು ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದು, ಅದಕ್ಕಿಂತ ಸುಪ್ರೀಂ ಕೋರ್ಟಿನ ಪ್ರಸ್ತುತ ಮುಖ್ಯ ನ್ಯಾಯಮೂರ್ತಿ ಯಾರದಾರ ಈಗ್ರಿ? ಸುಪ್ರೀಂ ಕೋರ್ಟಿನ ಪ್ರಸ್ತುತ ಮುಖ್ಯ ನ್ಯಾಯಮೂರ್ತಿ ಯಾರದಾರ? ಡಿ.ವೈ. ಚಂದ್ರಚೂಡ. ಯಾ ಚೂಡ? ಚಂದ್ರಚೂಡ. ಡಿ.ವೈ. ಚಂದ್ರಚೂಡ ಭಾರತದ ಪ್ರಸ್ತುತ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿ ಯಾರು ಅಂತಂದ್ರೆ ಡಿ.ವೈ. ಚಂದ್ರಚೂಡ ಅಂತೇಳಿ. ನೆಕ್ಸ್ಟ್ ನೋಡೋಣ ಯಾವುದು ಅಂತಂದ್ರೆ ಸಂಸದನೊಬ್ಬನ ಅರ್ಹತೆಯ ಕುರಿತು ವಿವಾದದಲ್ಲಿ ಅಂತಿಮ ನಿರ್ಧಾರ ಯಾರದು ಅಂತಕ್ಕಂಥದ್ದು, ಹೌದಾ. ಸಂಸದನೊಬ್ಬನ ಅನರ್ಹತೆಯ ಕುರಿತು ಸಂಸತ್ತಿನಲ್ಲಿ ಆಗಿರ್ಬಹುದು ಅಥವಾ ನಮ್ಮ ರಾಜ್ಯ ವಿಧಾನಸಭೆಯಲ್ಲಿ ಆಗಿರ್ಬಹುದು ಏನಾದರೂ ಅನರ್ಹತೆ ಮಾಡಬೇಕಾಗಿತ್ತು ಅಂತಂದ್ರೆ ಅವ್ರು ಏನಾರೇ ವ್ಯವಹಾರ ಸರಿ ಅನಿಸ್ಲಿಲ್ಲ ಅಥವಾ ಅವ್ರದ್ದು ಏನಾದರೂ ಕಳಂಕ ಬಂದಿದ್ದಾದ್ರೆ ಅಥವಾ ಅವ್ರೇನೋ ಪಕ್ಷಾಂತರ ಆದ್ರೆ ಏನಾರೇ ಆಗಿತ್ತು ಅಂತಂದ್ರೆ ಅವ್ರು ಅನರ್ಹತೆ ಡಿಸ್ಕ್ವಾಲಿಫೈ ಮಾಡಬೇಕಾಗಿತ್ತು ಅಂತಂದ್ರೆ, ಹೌದಾ. ಇಲ್ಲಿ ಯಾರ್ದು ಅಂತಿಮ ನಿರ್ಧಾರ ಆಗಿರುತ್ತೆ ಅಂತಂದ್ರೆ ಇಲ್ಲಿ ಚುನಾವಣಾ ಆಯುಕ್ತ ಅಂತ ನೋಡ್ತೀವಿ, ಲೋಕಸಭಾ ಸ್ಪೀಕರ್ ಅಂತ ನೋಡ್ತೀವಿ, ರಾಷ್ಟ್ರಪತಿ ಅಂತ ನೋಡ್ತೀವಿ, ಸುಪ್ರೀಂ ಕೋರ್ಟ್ ಅಂತ ನೋಡ್ತೀವಿ, ಹೌದಾ. ಹಾಗಾದ್ರೆ ಇಲ್ಲಿ ಉತ್ತರ ಯಾವ್ದಿರಬಹುದು? ಇಲ್ಲಿ ರಾಷ್ಟ್ರಪತಿ ಇದನ್ನ ಮಾಡ್ತಾರೋ, ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಮಾಡ್ತಾರೋ ಅಥವಾ ಚುನಾವಣಾ ಆಯುಕ್ತರು ತೆಗಿತಾರೋ ಅಂತಂದ್ರೆ ನೋಡಿದ್ರೆ ಯಾರು ಅಂತಂದ್ರೆ ಇಲ್ಲಿ ಲೋಕಸಭಾ ಸ್ಪೀಕರ್ ಅಂತಕ್ಕಂಥವ್ರು. ಇಲ್ಲಿ ಅನರ್ಹತೆ ಮಾಡುವ ವಿವಾದದಲ್ಲಿ ಅಂತಿಮ ನಿರ್ಧಾರ ಕೈಗೊಳ್ಳೋರು ಯಾರು ಅಂತಂದ್ರೆ ಇಲ್ಲಿ ಅಂತಿಮ ನಿರ್ಧಾರ ಯಾರು ಕೈಗೊಳ್ತಾರ ಅಂದ್ರೆ ಲೋಕಸಭಾ ಸ್ಪೀಕರ್ ಅಂತಕ್ಕಂಥದ್ದು, ಹೌದಾ. ಇದು ನಮಗೆ ಗೊತ್ತಿರಬೇಕು ಏನು ಅಂತಂದ್ರೆ 93ನೇ ವಿಧಿ ಅನ್ವಯ, ಎಷ್ಟನೇ ವಿಧಿ ಅನ್ವಯ? 93ನೇ ವಿಧಿ ಅನ್ವಯ ಏನು ಮಾಡ್ತಾರೋ ಅಂತಂದ್ರೆ ಲೋಕಸಭಾ ಅಧ್ಯಕ್ಷರನ್ನ ನೇಮಕ ಮಾಡುತ್ತಾರೆ. ಲೋಕಸಭಾ ಸ್ಪೀಕರ್ ಅಂದ್ರು ಒಂದೇ, ಆಮೇಲೆ ಲೋಕಸಭಾ ಅಧ್ಯಕ್ಷರ ಅಂತಂದ್ರು ಒಂದೇ ಅಂತಕ್ಕಂಥದ್ದು, ಹೌದಾ. ಇದು ನಮ್ಗೆ ಗೊತ್ತಿರಬೇಕು. ಆಮೇಲೆ 93ನೇ ವಿಧಿಯನ್ನು ಏನು ಮಾಡ್ತಾರೆ? ಲೋಕಸಭಾ ಸ್ಪೀಕರ್ ಬಗ್ಗೆ ತಿಳಿಸುತ್ತದೆ ಅಂತಕ್ಕಂಥದ್ದು. ಆಮೇಲೆ ಇಲ್ಲಿ ಏನು ಅಂತಂದ್ರೆ ಇಲ್ಲಿ ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸುತ್ತಾರೆ ಅಂತಕ್ಕಂಥ. ಜಂಟಿ ಅಧಿವೇಶನವನ್ನು ಕರೆಯವರು ಯಾರು ಅಂದ್ರೆ ರಾಷ್ಟ್ರಪತಿಗಳು. ಜಂಟಿ ಅಧಿವೇಶನ ಅಂತ ಕರಿತೀವಿ ನಾವು, 108, ಹೌದಾ. ರಾಷ್ಟ್ರಪತಿಗಳು 108ನೇ ವಿಧಿಯನ್ನು ಏನು ಮಾಡ್ತಾರೆ ಅಂತಂದ್ರೆ ಜಂಟಿ ಅಧಿವೇಶನವನ್ನು ಕರೀತಾರೆ. 108ನೇ ವಿಧಿಯನ್ವಯ ಆ ಜಂಟಿ ಅಧಿವೇಶನ ಕರೆಯವರು ರಾಷ್ಟ್ರಪತಿಗಳು. ಅವರ ಅಧ್ಯಕ್ಷತೆ ಯಾರು ವಹಿಸ್ತಾರೋ ಅಂತಂದ್ರೆ ಲೋಕಸಭಾ ಸ್ಪೀಕರ್ ಅವರು ಅಧ್ಯಕ್ಷತೆಯನ್ನು ವಹಿಸುತ್ತಾರೆ ಅಂತಕ್ಕಂಥದ್ದು. ಇದು ಕೂಡ ಗೊತ್ತಿರಬೇಕು ನಮ್ಗೆ. ಹಾಗಾದ್ರೆ ಲೋಕಸಭಾ ಸ್ಪೀಕರ್, ಪ್ರಥಮ ಲೋಕಸಭಾ ಸ್ಪೀಕರ್ ಯಾರ್ರಿ? ಭಾರತದ ಪ್ರಥಮ ಲೋಕಸಭಾ ಸ್ಪೀಕರ್ ಜಿ.ವಿ. ಮಾಳವಂಕರ್ ಅಂತ ಕರಿತೀವಿ ನಾವು. ಜಿ.ವಿ. ಮಾಳವಂಕರ್ ಅಂತಂದ್ರೆ ಲೋಕಸಭೆಯ ಪ್ರಥಮ ಸ್ಪೀಕರ್ ಅಂತ ಕರಿತೀವಿ ನಾವು. ಭಾರತದ
ಲೋಕಸಭೆಯ ಪ್ರಥಮ ಸ್ಪೀಕರ್ ಯಾರು ಅಂದ್ರೆ ಜಿ.ವಿ. ಮಾಳಂಕರ್. ಹೌದಾ, ಇದು ಕೂಡ ನಮ್ಗೆ ಗೊತ್ತಿರ. ಪ್ರಸ್ತುತ ಯಾರು ಅಂದ್ರೆ ಓಂ ಬಿರ್ಲಾ ಅಂತಕ್ಕಂಥವ್ರು. ಹೌದಾ, ಇದು ಕೂಡ ನಮ್ಗೆ ಗೊತ್ತಿರಬೇಕು ಅಂತಕ್ಕಂಥದ್ದು. ಆಮೇಲೆ ಚುನಾವಣಾ ಆಯೋಗ ಅಂತ ಬಂದಾಗ್ರಿ 324ನೇ ವಿಧಿಯನ್ವಯ ಏನ್ ಮಾಡುತ್ತೆ ಅಂದ್ರೆ ಚುನಾವಣಾ ಆಯೋಗದ ರಚನೆಯ ಕುರಿತು ಹೇಳುತ್ತದೆ ಅಂತಕ್ಕಂಥದ್ದು. 324ನೇ ವಿಧಿಯನ್ವಯ ಚುನಾವಣಾ ಆಯೋಗ ರಚನೆ. ರಾಷ್ಟ್ರಪತಿ ಅಂದ್ರೆ ಈಗಾಗಲೇ ನಮ್ಗೆ ಕೇಳಿ ಗೊತ್ತಿದೆ 52ನೇ ಸುಪ್ರೀಂ ಕೋರ್ಟ್ನ ರಚನೆ ಬಗ್ಗೆ ನಾವು ಕೂಡ ಗೊತ್ತಾಗಿದೆ 124 ಅಂತಕ್ಕಂಥದ್ದು. ಹೌದಾ, ಇದು ಕೂಡ ನಮಗೆ ಗೊತ್ತಿರಬೇಕು. ಆಮೇಲೆ ಲೋಕಸಭೆ ಸ್ಪೀಕರ್ ಬಗ್ಗೆ ಇನ್ನೊಂದು ಕೇಳ್ತಾರ ನಾವು, ಹಣಕಾಸಿನ ಮಸೂದೆಯೇ ಅಂತಕ್ಕಂಥದ್ದನ್ನ ವಿಚಾರ ಮಾಡೋರು ಅಥವಾ ಹಣಕಾಸಿನ ಮಸೂದೆಯೇ ಅಂತಕ್ಕಂಥ ನಿರ್ಧಾರ ಮಾಡೋರು ಯಾರು ಅಂದ್ರೆ ಲೋಕಸಭಾ ಸ್ಪೀಕರ್ ಅಂತಕ್ಕಂಥ. ಇದು ಕೂಡ 2015ನೇ ಇಸ್ವಿಯಾಗ ಆಗೈತಿ ನೋಡಿದ್ರಿ. ಏನು ಅಂತಂದ್ರೆ ಇಲ್ಲಿ ಇದು ಹಣಕಾಸಿನ ಮಸೂದೆಯೇ ಅಂತಕ್ಕಂಥದನ್ನ ಅಂತಿಮ ನಿರ್ಧಾರ ಮಾಡೋರು ಯಾರು ಅಂತಂದ್ರೆ ಲೋಕಸಭಾ ಸ್ಪೀಕರ್ ಅಂತಕ್ಕಂಥದ್ದು. ಇದು ಕೂಡ ನಮಗೆ ಗೊತ್ತಿರಬೇಕು ಅಂತಕ್ಕಂಥದ್ದು. ಆಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಇಲ್ಲಿ ಕೆಳಗಿನ ಯಾವುದು ರಾಷ್ಟ್ರಾಧ್ಯಕ್ಷರನ್ನು ಚುನಾಯಿಸಲು ಚುನಾವಣಾ ಮಂಡಳಿಯ ಭಾಗವಾಗಿದ್ದರೂ ಅವರನ್ನು ವಜಾ ಮಾಡುವ ಮಹಾಭಿಯೋಗ ವೇದಿಕೆಯ ಭಾಗವಾಗುವುದಿಲ್ಲ ಅಂತಕ್ಕಂಥ. ಕೆಳಗಿನ ಯಾವುದು ರಾಷ್ಟ್ರಾಧ್ಯಕ್ಷರನ್ನು ಚುನಾಯಿಸಲು ಚುನಾವಣಾ ಮಂಡಳಿಯ ಭಾಗವಾಗಿದ್ದರೂ ಅವರನ್ನು ವಜಾ ಮಾಡುವ ಮಹಾಭಿಯೋಗ ವೇದಿಕೆಯ ಭಾಗವಾಗಿರುವುದಿಲ್ಲ. ಇಲ್ಲಿ ನೋಡ್ರಿ, ಲೋಕಸಭೆ, ರಾಜ್ಯಸಭೆ, ರಾಜ್ಯ ವಿಧಾನ ಪರಿಷತ್, ರಾಜ್ಯ ವಿಧಾನಸಭೆ ಅಂತಕ್ಕಂಥದ್ದು. ಇಲ್ಲಿ ಕೆಳಗಿನ ಯಾವ ರಾಷ್ಟ್ರಾಧ್ಯಕ್ಷರನ್ನು ಚುನಾಯಿಸಲು ಚುನಾವಣಾ ಮಂಡಳಿಯ ಭಾಗವಿರ್ತಾರೆ ಅಂದ್ರೆ ರಾಷ್ಟ್ರಪತಿಗಳನ್ನ. ಇದನ್ನ ಮೊದಲು ನಾವು ತಿಳ್ಕೊಬೇಕು. ಏನು ಅಂತಂದ್ರೆ ರಾಷ್ಟ್ರಪತಿನ ಆಯ್ಕೆ ಮಾಡಬೇಕಾಗಿತ್ತಂದ್ರ ರಾಷ್ಟ್ರಪತಿ ಚುನಾವಣೆಯಲ್ಲಿ ಯಾರ್ಯಾರು ಪಾಲ್ಗೊಳ್ಳುತ್ತಾರೆ ಅಂತಕ್ಕಂಥ, ಯಾರು ಭಾಗವಹಿಸುತ್ತಾರೆ, ಇದು ನಮಗೆ ಗೊತ್ತಿರ್ಬೇಕು ಮೊದಲು ಏನು ಅಂತಕ್ಕಂಥ. ರಾಷ್ಟ್ರಪತಿ ಚುನಾವಣೆಯಲ್ಲಿ ಯಾರ್ಯಾರು ಪಾಲ್ಗೊಳ್ಳುತ್ತಾರೆ? ಸಂಸತ್ತಿನ ಉಭಯ ಸದನಗಳ ಸದಸ್ಯರು ಅಂತ ಕರಿತೀವಿ ನಾವು. ಸಂಸತ್ತಿನ ಉಭಯ ಸದನಗಳ ಸದಸ್ಯರು ನೋಡ್ರಿ, ಗೊತ್ತಿರ್ಬೇಕು. ಸಂಸತ್ತಿನ ಉಭಯ ಸದನಗಳ ಸದಸ್ಯರು ಅಂತಂದ್ರೆ ಯಾರು ಇಲ್ಲಿ? ಹೌದಾ, ಉಭಯ ಸದನ ಅಂತಂದ್ರೆ ಯಾರು? ಲೋಕಸಭೆ ಮತ್ತು ರಾಜ್ಯಸಭೆ. ಸಂಸತ್ತಿನ ಉಭಯ ಸದನಗಳು ಅಂತಂದ್ರೆ ಯಾವ? ಲೋಕಸಭೆ ಮತ್ತು ರಾಜ್ಯಸಭೆ ಅಂತಕ್ಕಂಥದ್ದು. ಆಮೇಲೆ ವಿಧಾನಸಭೆ ನೋಡಿ, ವಿಧಾನಸಭೆ. ಆಮೇಲೆ ನೆಕ್ಸ್ಟ್ ಕೇಂದ್ರಾಡಳಿತ ಪ್ರದೇಶಗಳಾಗಿರ್ತಕ್ಕಂಥವು. ಕೇಂದ್ರಾಡಳಿತ ಪ್ರದೇಶ ಆಗಿರ್ತಕ್ಕಂಥವು ಯಾವಪ್ಪ ಅಂತಂದ್ರೆ ದೆಹಲಿ. ಹೌದಾ, ದೆಹಲಿ ಇದೊಂದು ರಾಷ್ಟ್ರೀಯ ರಾಜಧಾನಿ. ಹೌದಾ, ರಾಷ್ಟ್ರೀಯ ರಾಜಧಾನಿ ದೆಹಲಿ. ಆಮೇಲೆ ಪಾಂಡಿಚೇರಿ, ಪಾಂಡಿಚೇರಿ. ಹೌದಾ, ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಇಲ್ಲಿ ಜಮ್ಮು ಕಾಶ್ಮೀರ ಅಂತೇಳಿ. ಯಾವ ಕಾಶ್ಮೀರ? ಜಮ್ಮು ಕಾಶ್ಮೀರ ಅಂತೇಳಿ. ಜಮ್ಮು ಕಾಶ್ಮೀರ, ಪಾಂಡಿಚೇರಿ. ಹೌದಾ, ಆಮೇಲೆ ನೋಡಿ ನಮ್ಗೆ ಗೊತ್ತಿರ್ಬೇಕು ರಾಷ್ಟ್ರಪತಿ ಚುನಾವಣೆ ಯಾರ್ಯಾರು ಪಾಲ್ಗೊಳ್ಳುತ್ತಾರೆ ಅಂತಂದ್ರೆ ಒಂದು ಲೋಕಸಭೆ, ರಾಜ್ಯಸಭೆ, ರಾಜ್ಯದ ವಿಧಾನಸಭೆ, ಕೇಂದ್ರಾಡಳಿತ ಪ್ರದೇಶವಾದ ದೆಹಲಿ, ಪಾಂಡಿಚೇರಿ, ಜಮ್ಮು ಕಾಶ್ಮೀರ ಅಂತಕ್ಕಂಥ ಇವರೆಲ್ಲರೂ ಏನು ಮಾಡ್ತಾರೆ ಅಂತಂದ್ರೆ ರಾಷ್ಟ್ರಪತಿ ಚುನಾವಣೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಅಂತಕ್ಕಂಥದ್ದು. ಸಂಸತ್ತಿನ ಉಭಯ ಸದನಗಳ ಸದಸ್ಯರು, ವಿಧಾನಸಭೆ, ಕೇಂದ್ರಾಡಳಿತ ಪ್ರದೇಶಗಳಿರ್ತಕ್ಕಂಥ ದೆಹಲಿ, ಪಾಂಡಿಚೇರಿ ಮತ್ತು ಜಮ್ಮು ಕಾಶ್ಮೀರ ಇವರೆಲ್ಲರೂ ರಾಷ್ಟ್ರಪತಿ ಚುನಾವಣೆಯಲ್ಲಿ ಭಾಗವಹಿಸುತ್ತಾರೆ. ಹಾಗಾದರೆ ವಜಾ ಮಾಡುವ ಅಂತ ಬಂದಾಗ, ವಜಾ ಅಂದ್ರೆ ಏನ್ರಿ? ತೆಗೆದು ಹಾಕುವಂತ ಸಂದರ್ಭದಲ್ಲಿ ಅಥವಾ ಮಹಾಭಿಯೋಗ ಅಂತ ಕರಿತೀವಿ ನಾವು. ಮಹಾಭಿಯೋಗ ಅಂದ್ರೆ ಎಷ್ಟನೇದ್ರಿ? 61ನೇ ವಿಧಿಯನ್ವಯ ರಾಷ್ಟ್ರಪತಿಯನ್ನು ವಜಾ ಮಾಡುತ್ತೀವಿ. ಮಹಾಭಿಯೋಗದ ಮೂಲಕ 61ನೇ ವಿಧಿಯನ್ವಯ ಏನೇನು ಮಾಡ್ತೀವಿ ಅಂತಂದ್ರೆ ನಾವು ತೆಗೆದು ಹಾಕ್ತೀವಿ ಅಂತಕ್ಕಂಥದ್ದು. ಹೌದಾ, ಇಂಥ ತೆಗೆದು ಹಾಕುವಂತ ಸಂದರ್ಭದಲ್ಲಿ ಅಥವಾ ಮಹಾಭಿಯೋಗ ಅಥವಾ ಪದಚ್ಯುತಿಗೊಳಿಸುವಂತ ಸಂದರ್ಭದಲ್ಲಿ ಅಥವಾ ವಜಾ ಮಾಡುವಂತ ಸಂದರ್ಭದಲ್ಲಿ ಯಾರ್ಯಾರು ಇರ್ತಾರೋ ಅಂತಂದ್ರೆ ಇಲ್ಲಿ ನಾವು ಗಮನಿಸಬೇಕು. ಏನು ಅಂತಂದ್ರೆ ಇಲ್ಲಿ ಅವ್ರು ಯಾರು ಇರಂಗಿಲ್ಲಪ್ಪ ಅಂದ್ರೆ ತೆಗೆದು ಹಾಕುವಂತ ಸಂದರ್ಭದಲ್ಲಿ ಅಥವಾ ವಜಾ ಮಾಡುವಂತ ಸಂದರ್ಭದಲ್ಲಿ ಯಾರು ಇರುವುದಿಲ್ಲ ಅಂತಂದ್ರೆ ಇಲ್ಲಿ ರಾಜ್ಯ ವಿಧಾನಸಭೆ ಸದಸ್ಯರು ಇರುವುದಿಲ್ಲ ಅಂತಕ್ಕಂಥದ್ದು ಅಥವಾ ರಾಜ್ಯ ವಿಧಾನಸಭೆ ತೆಗೆದು ಹಾಕುವುದಿಲ್ಲ ಅಂತಕ್ಕಂಥ ಇದು ನಮ್ಗೆ ಗೊತ್ತಿರಬೇಕು ಅಂತಕ್ಕಂಥದ್ದು. ನೋಡಿ, ವಜಾ ಮಾಡುವಂತ ಸಂದರ್ಭದಲ್ಲಿ ಯಾರು ಅಂತಂದ್ರೆ ರಾಜ್ಯ ವಿಧಾನಸಭೆ ಅಂತಕ್ಕಂಥದ್ದು ಇದು ಗೊತ್ತಿರಬೇಕು. ನೆಕ್ಸ್ಟ್ ನೋಡ್ರಿ ಯಾವ ಅಂದ್ರೆ ರಾಜ್ಯ ಶಾಸಕಾಂಗ ಸಭೆಯಲ್ಲಿ ಯಾವುದೇ ಸದನದ ಸದಸ್ಯನಲ್ಲದಿದ್ದರೂ ಈ ಕೆಳಗಿನವರು ಎರಡೂ ಸದನಗಳಲ್ಲಿ ಭಾಗವಹಿಸುತ್ತಾರೆ. ರಾಜ್ಯ ಶಾಸಕಾಂಗ ಅಂದ್ರೆ ಇಲ್ಲಿ ವಿಧಾನಸಭೆಯಲ್ಲಿ ಅಥವಾ ವಿಧಾನ ಪರಿಷತ್ತಿನಲ್ಲಿ ಆ ಸದಸ್ಯನ ಅಲ್ಲದಿದ್ದರೂ
ಇಲ್ಲಿ ತಿಳ್ಕೊಬೇಕು ನಾವು. ಸದಸ್ಯ ನಲ್ಲದಿದ್ದರು ಈ ಕೆಳಗಿನ ಎರಡೂ ಸದನಗಳಲ್ಲಿ, ಎರಡೂ ಸದನ ಅಂತಂದ್ರೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತು ಅಂತೇಳಿ, ವಿಧಾನಸಭೆ ಮತ್ತು ವಿಧಾನ ಪರಿಷತ್ತು, ವಿಧಾನ ಪರಿಷತ್ ಈ ಎರಡಲ್ಲಿ ಕೂಡ ಭಾಗವಹಿಸ್ತಾರ. ಯಾರು ಅಂತಂದ್ರೆ ಯಾರು ಇವ್ರು ಅದಾರ ನೋಡಿ, ಅಡ್ವೊಕೇಟ್ ಜನರಲ್ ಅಂತೇಳಿ. ಹೌದಾ, ಅಡ್ವೊಕೇಟ್ ಜನರಲ್. ರಾಜ್ಯಪಾಲರು, ಸ್ಪೀಕರ್, ಮುಖ್ಯಮಂತ್ರಿ, ಅಡ್ವೊಕೇಟ್ ಜನರಲ್. ಇದರಲ್ಲಿ ಯಾರು ಅಂತಂದ್ರೆ ಉತ್ತರ ಅಡ್ವೊಕೇಟ್ ಜನರಲ್. ಇವರು ಅಡ್ವೊಕೇಟ್ ಜನರಲ್ನ ಎಷ್ಟನೇ ವಿಧಿಯನ್ವಯ ನೇಮಕ ಮಾಡುತ್ತಾರೆ? 165ನೇ ವಿಧಿಯನ್ವಯ ರಾಜ್ಯದ ಅಡ್ವೊಕೇಟ್ ಜನರಲ್ ಅನ್ನ ಆಯ್ಕೆ ಮಾಡುತ್ತಾರೆ ಅಂತಕ್ಕಂಥದ್ದು. 165ನೇ ವಿಧಿಯನ್ವಯ. ಹೌದಾ, ಹಾಗಾದ್ರೆ ಯಾರು ನೇಮಕ ಮಾಡ್ತಾರು ಅಡ್ವೊಕೇಟ್ ಜನರಲ್ ಅಂತಂದ್ರೆ ರಾಜ್ಯಪಾಲರು ನೇಮಕ ಮಾಡುತ್ತಾರೆ. ರಾಜ್ಯಪಾಲರು ನೇಮಕ ಮಾಡುತ್ತಾರೆ ಅಂತಕ್ಕಂಥದ್ದು. ಹೌದಾ, ರಾಜ್ಯಪಾಲರು ಏನ್ ಮಾಡ್ತಾರೋ ಅಂತಂದ್ರೆ ಇಲ್ಲಿ ಅಡ್ವೊಕೇಟ್ ಜನರಲ್ ಅನ್ನ ನೇಮಕ ಮಾಡುತ್ತಾರೆ. ಆಮೇಲೆ ಇಲ್ಲಿ ಇವ್ರ ಅಧಿಕಾರಾವಧಿ ಎಷ್ಟಪ್ಪ ಅಂತಂದ್ರೆ ಇಲ್ಲಿ ರಾಜ್ಯಪಾಲರ ಇಚ್ಛೆಯ ಪರ್ಯಂತ ಏನಂತಂದ್ರೆ ಅಧಿಕಾರದಲ್ಲಿ ಮುಂದುವರಿಯುತ್ತಾರೆ ಅಂತಕ್ಕಂಥದ್ದು. ಆಮೇಲೆ ಅಡ್ವೊಕೇಟ್ ಜನರಲ್ ರಾಜೀನಾಮೆ ಕೊಡಬೇಕಾಗಿತ್ತಂದ್ರೆ ಯಾರಿಗೆ ಕೊಡ್ತಾರ ಅಂತಂದ್ರೆ ಇಲ್ಲಿ ರಾಜ್ಯಪಾಲರಿಗೆ ಅಡ್ವೊಕೇಟ್ ಜನರಲ್ ಅವರು ರಾಜೀನಾಮೆಯನ್ನ ಸಲ್ಲಿಸುತ್ತಾರೆ ಅಂತಕ್ಕಂಥದ್ದು. ಇದು ಕೂಡ ನಿಮ್ಗೆ ಗೊತ್ತಿದೆ. ಹೌದಾ, 153ನೇ ವಿಧಿ ಏನಂತಂದ್ರೆ ಇಲ್ಲಿ ರಾಜ್ಯಪಾಲರಿಗೆ ಸಂಬಂಧಿಸಿದ ವಿಧಿ. ಇದು 93ನೇ ವಿಧಿ ಅಂತಕ್ಕಂಥದ್ದು. ಇದು 163ನೇ ವಿಧಿ ಅಂತಕ್ಕಂಥದ್ದು. ಹೌದಾ, ಗೊತ್ತಿರ್ಬೇಕು. ಇಲ್ಲಿ ನೋಡಿ ಸ್ಪೀಕರ್, ಇದು ಕೂಡ ಗೊತ್ತಿರ್ಬೇಕು. ಸ್ಪೀಕರ್ ಯಾರಿಗೆ ರಾಜೀನಾಮೆ ಸಲ್ಲಿಸ್ತಾರ್ರಿ? ಸಂಸತ್ತಿನ ಸ್ಪೀಕರ್, ಲೋಕಸಭೆ ಸ್ಪೀಕರ್ ಯಾರಿಗೆ ರಾಜೀನಾಮೆ ಸಲ್ಲಿಸ್ತಾರೋ? ಉಪ ಸ್ಪೀಕರಿಗೆ ಅಂತಕ್ಕಂಥದ್ದು. ಹೌದಾ, ಉಪಸಭಾಧ್ಯಕ್ಷರಿಗೆ ಏನ್ ಮಾಡ್ತಾರ ಅಂದ್ರೆ ರಾಜೀನಾಮೆ ಸಲ್ಲಿಸ್ತಾರ. ಉಪ ಸ್ಪೀಕರ್ ಅವ್ರಿಗೆ ಯಾರಿಗೆ ರಾಜೀನಾಮೆ ಸಲ್ಲಿಸ್ತಾರೆ? ಸ್ಪೀಕರ್. ಒಂದ್ ವೇಳೆ ಸ್ಪೀಕರ್ ಮತ್ತು ಉಪ ಸ್ಪೀಕರ್ ಎರಡು ಹುದ್ದೆ ಖುಲ್ಲಾಗಿದ್ದು ಅಂದ್ರೆ ಯಾರಿಗೆ ರಾಜೀನಾಮೆ ಸಲ್ಲಿಸಬೇಕು? ಇದು ಗೊತ್ತಿರ್ಬೇಕು ನಮಗೆ. ಸ್ಪೀಕರ್ ರಾಜೀನಾಮೆ ಸಲ್ಲಿಸಬೇಕಾಗಿತ್ತು ಅಂದ್ರೆ ಉಪ ಸ್ಪೀಕರ್ಗೆ ರಾಜೀನಾಮೆ ಸಲ್ಲಿಸಬೇಕು. ಉಪ ಸ್ಪೀಕರ್ ಅವರು ಏನಾದರೂ ರಾಜೀನಾಮೆ ಸಲ್ಲಿಸಬೇಕಾಗಿತ್ತು ಅಂದ್ರೆ ಸ್ಪೀಕರ್ ಅವ್ರಿಗೆ ಸಲ್ಲಿಸಬೇಕು. ಇಲ್ಲಿ ಅರ್ಥ ಮಾಡ್ಕೋಬೇಕು. ಹೌದಾ, ಸ್ಪೀಕರ ಮತ್ತು ಉಪ ಸ್ಪೀಕರ ಅಂತಕ್ಕಂಥದ್ದು. ಹೌದಾ, ಉಪ ಸ್ಪೀಕರ ಅಂತೇಳಿ ಇವರು ಸ್ಪೀಕರ್ ಅವ್ರ ರಾಜೀನಾಮೆ ಸಲ್ಲಿಸಬೇಕಾಗಿತ್ತಂದ್ರೆ ಉಪ ಸ್ಪೀಕರ್ಗೆ ಸಲ್ಲಿಸ್ಬೇಕು. ಇವರು ಸಲ್ಲಿಸಬೇಕು. ಉಪ ಸ್ಪೀಕರ್ ಅವರು ಸ್ಪೀಕರ್ಗೆ ಸಲ್ಲಿಸಬೇಕು. ಇದು ಎರಡು ಹುದ್ದೆ ಖುಲ್ಲಾಗಿದ್ದು ಅಂದ್ರೆ ಯಾರಿಗೆ ಸಲ್ಲಿಸಬೇಕು ಪ್ರಶ್ನೆ. ಉಪ ಸ್ಪೀಕರ ಮತ್ತು ಸ್ಪೀಕರ್ ಇಲ್ಲಿ ಯಾರಿಗೆ ಸಲ್ಲಿಸಬೇಕಂದ್ರೆ ಸಂಸತ್ತಿನ ಕಾರ್ಯದರ್ಶಿಗೆ ಸಲ್ಲಿಸಬೇಕು ಅಂತಕ್ಕಂಥದ್ದು. ಸಂಸತ್ತಿನ ಕಾರ್ಯದರ್ಶಿಗೆ ರಾಜೀನಾಮೆಯನ್ನು ಸಲ್ಲಿಸಬೇಕು ಅಂತೇಳಿ. ಹೌದಾ, ಇನ್ನು ನೆಕ್ಸ್ಟ್ ನೋಡೋಣ ಯಾವುದು ಅಂತಂದ್ರೆ ಒಂದು ರಾಜ್ಯದ ರಾಜ್ಯಪಾಲರಿಗೆ ಪ್ರಮಾಣ ವಚನ ಯಾರು ಬೋಧಿಸುತ್ತಾರೆ? ಒಂದು ರಾಜ್ಯ ಅಂದ್ರೆ ನಮ್ಮ ಟೋಟಲ್ ರಾಜ್ಯ ಎಷ್ಟದಾವ್ರಿ ಎಲ್ಲಿ ಅಂತಂದ್ರೆ ಇಲ್ಲಿ ಎಷ್ಟದಾವು 30 ಜಿಲ್ಲೆಗಳದಾವ. ನಮ್ಮ ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳದಾವಪ್ಪ ಅಂತಂದ್ರೆ 31 ಜಿಲ್ಲೆಗಳಿದಾವೆ ಅಂತಕ್ಕಂಥದ್ದು. ಹೌದಾ, ಆಮೇಲೆ ರಾಜ್ಯ ನಮ್ಮ ಭಾರತ ದೇಶದಲ್ಲಿ ಎಷ್ಟು ಇದ್ದಾವೆ ಅಂತಂದ್ರೆ ಇಲ್ಲಿ ಅದು ಗೊತ್ತಿರ್ಬೇಕು. ನಾವು 28 ರಾಜ್ಯಗಳದಾವ. ಕೇಂದ್ರಾಡಳಿತ ಪ್ರದೇಶ ಎಷ್ಟದಾವ್ರಿ? ಮುಂದಿನ 8 ತೆಗೆದು ಇಲ್ಲಿ ಹಚ್ಚಿರ 8 ಕೇಂದ್ರಾಡಳಿತ ಪ್ರದೇಶ ಅದಾವ. ಸರಿನಾ, 28 ರಾಜ್ಯಗಳು 8 ಕೇಂದ್ರಾಡಳಿತ ಪ್ರದೇಶಗಳು. ನಮ್ಮ ಕರ್ನಾಟಕದ ಜಿಲ್ಲೆಗಳು ಎಷ್ಟದಾವಪ್ಪ ಅಂದ್ರೆ 31 ಜಿಲ್ಲೆಗಳಿದಾವ. ಹೌದಾ, 31ನೇದು ಯಾವುದು ಅಂತಂದ್ರೆ ವಿಜಯನಗರ ಅಂತಕ್ಕಂಥದ್ದು. ಹೌದಾ, ಆಮೇಲೆ ಇದು ಕೂಡ ನಮ್ಗೆ ಗೊತ್ತಿರ್ಬೇಕು. 28ನೇ ರಾಜ್ಯ ಯಾವುದು ಅಂತಂದ್ರೆ ತೆಲಂಗಾಣ ಅಂತಕ್ಕಂಥದ್ದು. ಹೌದಾ, ಇದು ಕೂಡ ನಮ್ಗೆ ಗೊತ್ತಿರ್ಬೇಕು. ತೆಲಂಗಾಣ ರಾಜ್ಯ ಯಾವ ರಚನೆ ಆಯಿತು ಅಂದ್ರೆ 2014 ಆಮೇಲೆ ಜೂನ್ 2ನೇ ತಾರೀಕಿನಂದು. ಹೌದಾ, ಇದು ಕೂಡ ನಮ್ಗೆ ಗೊತ್ತಿರ್ಬೇಕು. ತೆಲಂಗಾಣ ರಾಜ್ಯ ಯಾವಾಗ ರಚನೆ ಆಯಿತು ಅಂದ್ರೆ 2014 ಜೂನ್ 2ನೇ ತಾರೀಕಿನಂದು ರಚನೆ ಆಯಿತು ಅಂತಕ್ಕಂಥದ್ದು. ಹೌದಾ, 28 ರಾಜ್ಯಗಳದಾವ. ಇರ್ಲಿ, 28 ರಾಜ್ಯಗಳು ನಮಗೆ ಬೇಕಾಗಿದ್ದು ಏನಪ್ಪಾ ಅಂತಂದ್ರೆ ಇಲ್ಲಿ ರಾಜ್ಯಪಾಲರಿಗೆ ಯಾರು ಪ್ರಮಾಣ ವಚನ ಬೋಧಿಸುತ್ತಾರೆ ಅಂತಂದ್ರೆ ಇಲ್ಲಿ ಗೊತ್ತಿರ್ಬೇಕು ನಮಗೆ. ಯಾರು ಇಲ್ಲಿ ಅಂದ್ರೆ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಅಂತಕ್ಕಂಥದ್ದು. ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಅಂದ್ರೆ ಹೈಕೋರ್ಟ್ ಅಂತ ಕರಿತೀವಿ ನಾವು. ಯಾವ ಕೋರ್ಟ? ಹೈಕೋರ್ಟ್ ಅಂತೇಳಿ. ಹೌದಾ, ಹೈಕೋರ್ಟ್ನ ಬಗ್ಗೆ ಹೇಳ್ತಕ್ಕಂಥ ವಿಧಿ ಯಾವ್ದಂದ್ರೆ 217ನೇ ವಿಧಿಯನ್ನು ಹೇಳುತ್ತೆ ಅಂತಂದ್ರೆ ಇಲ್ಲಿ ರಚನೆ ಕುರಿತು ಹೇಳುತ್ತದೆ ಅಂತಕ್ಕಂಥದ್ದು. ಹೌದಾ, 217ನೇ ವಿಧಿ ಹೈಕೋರ್ಟಿನ ರಚನೆ ಬಗ್ಗೆ ಕುರಿತಕ್ಕಂಥ ತಿಳಿಸುವಂಥ ವಿಧಿ. ಇನ್ನು ನಾವು ನೋಡ್ತೀವಿ, ಗೊತ್ತಿರ್ಬೇಕು. ಇಲ್ಲಿ ನೋಡ್ಲಿ, ರಾಜ್ಯಪಾಲರಿಗೆ ಪ್ರಮಾಣ ವಚನವನ್ನು ಬೋಧಿಸೋರು ಯಾರು ಅಂತಂದ್ರೆ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು. ರಾಜ್ಯಪಾಲರು ಯಾರು ನೇಮಕ ಮಾಡ್ತಾರ ಅಂತಂದ್ರೆ ಇಲ್ಲಿ ಗೊತ್ತಿರ್ಬೇಕು. ರಾಷ್ಟ್ರಪತಿಗಳು ನೇಮಕ ಮಾಡುತ್ತಾರೆ ಅಂತಕ್ಕಂಥದ್ದು. ರಾಷ್ಟ್ರಪತಿಗಳು ಅಂತೇಳಿ.
ಹೌದಾ? ಇದು ಗೊತ್ತಿರ್ಬೇಕು. ರಾಷ್ಟ್ರಪತಿಗಳು ನೇಮಕ ಮಾಡೋ ರಾಷ್ಟ್ರಪತಿಗಳು, ಆಮೇಲೆ ಪ್ರಮಾಣ ವಚನ ಬೋಧಿಸೋರು ಯಾರು ಅಂತಂದ್ರೆ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಅಂತೇಳಿ. ರಾಷ್ಟ್ರಪತಿಗೆ ಯಾರು ಬೋಧಿಸ್ತಾರ್ರಿ? ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳು ಅಥವಾ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳು ಏನು ಮಾಡ್ತಾರೆ? ರಾಷ್ಟ್ರಪತಿಗಳಿಗೆ ಪ್ರಮಾಣ ವಚನವನ್ನು ಬೋಧಿಸುತ್ತಾರೆ. ಹಾಗಾದ್ರೆ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳು ಯಾರು ಪ್ರಮಾಣ ವಚನವನ್ನು ಬೋಧಿಸ್ತಾರೋ ಅಂತಂದ್ರೆ ಇಲ್ಲಿ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳು ಪ್ರಮಾಣ ವಚನವನ್ನು ಯಾರು ಬೋಧಿಸ್ತಾರೋ ಅಂತಂದ್ರೆ ರಾಷ್ಟ್ರಪತಿಗಳು ಬೋಧಿಸುತ್ತಾರೆ ಅಂತಕ್ಕಂಥದ್ದು. ಅದು ಕೂಡ ನಮಗೆ ಗೊತ್ತಿರಬೇಕು ಅಂತಕ್ಕಂಥ. ಹಾಗಾದ್ರೆ ರಾಜ್ಯಪಾಲರು ಏನಾದರೂ ರಾಜೀನಾಮೆ ಸಲ್ಲಿಸಬೇಕಾಗಿತ್ತು ಅಂದ್ರೆ ಯಾರಿಗೆ ರಾಜೀನಾಮೆ ಸಲ್ಲಿಸ್ತಾರಪ್ಪ ಅಂತ ಕೇಳಿದ್ರೆ ಇಲ್ಲಿ ರಾಷ್ಟ್ರಪತಿಗಳಿಗೆ ಏನು ಮಾಡ್ತಾರೋ ಅಂತಂದ್ರೆ ರಾಜ್ಯಪಾಲರು ರಾಜೀನಾಮೆಯನ್ನು ಸಲ್ಲಿಸುತ್ತಾರೆ ಅಂತಕ್ಕಂಥದ್ದು. ಇದು ಕೂಡ ನಮಗೆ ಗೊತ್ತಿರಬೇಕು ಅಂತೇಳಿ. ಹೌದಾ? ಇವತ್ತಿನ ತರಗತಿಗಳಲ್ಲಿ ಇಷ್ಟು ನಮಗೇನಂತಂದ್ರೆ ಇನ್ನೊಂದು ನಮಗೆ ಗೊತ್ತಿರಬೇಕು. ಇಲ್ಲಿ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಒಳಗೆ ಪ್ರಸ್ತುತ ಮುಖ್ಯ ನ್ಯಾಯಾಧೀಶರು ಯಾರದಾರು ಅಂತಂದ್ರೆ ಅದು ಕೂಡ ನಮ್ಗೆ ಗೊತ್ತಿರಬೇಕು. ಯಾರು ಅಂತಂದ್ರೆ ಶಶಿ ಕಿರಣ್ ಶೆಟ್ಟಿ ಅಂತಕ್ಕಂಥವ್ರು. ಈ ನೋಡೋಣ, ಅದು ಯಾಕೋ ನಮಗೆ ಕನ್ಫ್ಯೂಸ್ ಆಗ್ತಾ ಇದೆ. ಅದನ್ನ ನೆಕ್ಸ್ಟ್ ವಿಡಿಯೋದಾಗ ಹೇಳೋಣ ಅದನ್ನು. ಹೌದಾ? ಇಲ್ಲಿಗೆ ಏನು ಮಾಡೋಣ ಅಂತಂದ್ರೆ ಕ್ಲಾಸನ್ನು ಎಂಡ್ ಮಾಡೋಣ ಅಂತಕ್ಕಂಥದ್ದು. ಇದನ್ನು ಕೇಳಿ ನಿಮಗೆ ಏನು ಅನಿಸ್ತೈತಿ ಅಂತಕ್ಕಂಥದ್ದು ಸಬ್ಸ್ಕ್ರೈಬ್ ಆಗ್ರಿ, ಲೈಕ್ ಮಾಡಿರಿ, ಕಾಮೆಂಟ್ ಮಾಡಿರಿ ಅಂತ ಹೇಳ್ತಾ ಇಲ್ಲಿನ ಕ್ಲಾಸನ್ನು ಮುಕ್ತಾಯ ಮಾಡೋಣ. ನಮಸ್ಕಾರ ಅಂತ.